Hi, hello, namaste friends. Welcome to the Raman tutorial for GK. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೋಪ್ ಸೊ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಈ ತರಗತಿಯನ್ನ ಶುಭಾರಂಭ ಮಾಡೋಣ. ಸೊ ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ನವೀನವಾಗಿ ನಾನು ತರಗತಿಯನ್ನ ತೆಗೆದುಕೊಳ್ತಾ ಇದ್ದೀನಿ. ಅಂದ್ರೆ ಹೊಸದಾಗಿ ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು. ಇದೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಜೊತೆಗೆ ನೀವು ಕೂಡ ಇಲ್ಲಿ ನೋಟ್ಸ್ ಅನ್ನ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ವಿಷಯದ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಬಹಳಷ್ಟು ಜನಕ್ಕೆ ಸ್ವಲ್ಪ ಕ್ಲಿಷ್ಟಕರ ವಿಷಯ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ. ಈ ಒಂದು ಮನೋವಿಜ್ಞಾನವನ್ನ ನಾವು ಟಿ ಎಕ್ಸಾಮ್ಸ್ಗೆ ಹಾಗೆ GPSTR ಎಕ್ಸಾಮ್ಗೆ ಮತ್ತೆ HSTR ಎಕ್ಸಾಮ್ಗೆ ಕಂಪಲ್ಸರಿ ನಾವು ಸ್ಟಡಿ ಮಾಡಲೇಬೇಕು. ಟಿಗೆ 30 ಮಾರ್ಕ್ಸ್ ಸೈಕಾಲಜಿ ಕೇಳ್ತಾರೆ. GPSTR ನಲ್ಲಿ ನಿಮ್ಗೆ ಗೊತ್ತಿರಬಹುದು ಅಂತ ಅನ್ಕೊಂಡಿದೀನಿ 50 ಮಾರ್ಕ್ಸ್ಗೆ ಸೈಕಾಲಜಿ ಕೇಳ್ತಾರೆ. HSTR ಅಂತ ಬಂದಾಗ ನಿಮ್ಗೆ 25 ಮಾರ್ಕ್ಸ್ಗೆ ಸೈಕಾಲಜಿ ಪೇಪರ್ ಅನ್ನ ಕೇಳ್ತಾರೆ. ಹಾಗಾದ್ರೆ ನಾನಿಲ್ಲಿ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಪ್ರತಿಯೊಬ್ರು ಕೂಡ ಈ ತರಗತಿಯನ್ನ ನೋಡಿ ಪ್ರೋತ್ಸಾಹಿಸಿ, ಜೊತೆಗೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಶುಭಾರಂಭ ಮಾಡೋಣ. ನೋಡಿ, ಮನೋವಿಜ್ಞಾನದ ಒಂದು ಶಾಖೆಯನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತಾ ಇದೀವಿ. ಹಾಗಾದ್ರೆ ಫಸ್ಟ್ ನಾವು ಬೇಸಿಕ್ ಪಾಯಿಂಟ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಅಂದ್ರೆ GPSTR HSTR ಎಕ್ಸಾಮ್ಸ್ ಅಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನ ನಿಮ್ಗೆ ಕೇಳ್ತಾರೆ. ಹಾಗಾದ್ರೆ ಏನ್ ಕೇಳ್ತಾರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಂಶಗಳು ಅಂತ ಅನ್ನೋದಾದ್ರೆ ನೋಡಿ, ಇಲ್ಲಿ ನಾವು ಮನೋವಿಜ್ಞಾನವನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತಾ ಇದೀವಿ, ಸೈಕಾಲಜಿ ಅಂತ ಹೇಳಿ ಕರಿತಾ ಇದೀವಿ. ಏನಂತ ಕರಿತಾ ಇದೀವಿ? ಸೈಕಾಲಜಿ. ಸೊ ಹಾಗಾದ್ರೆ ಸೈಕಾಲಜಿ ಅಂತಂದ್ರೆ ಕನ್ನಡದಲ್ಲಿ ಇದಕ್ಕೆ ಮನೋವಿಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಈ ಸೈಕಾಲಜಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ಸ್ ನಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ 2 ಸಲ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂತ ಒಂದು ಪದ ಅಂತೇಳಿ ನಾವಿದ್ನ ಕರಿತಾ ಇದ್ದೀವಿ. ಗ್ರೀಕ್ ಭಾಷೆಯ 2 ಪದಗಳು ಯಾವುದು? ಸೈಕ್ ಮತ್ತೆ ನಿಮಗೆ ಗೊತ್ತಿರಬಹುದು ಅಂತ ಅನ್ಕೊಂಡಿದೀನಿ, ಬಹಳ ಇಂಪಾರ್ಟೆಂಟು, ಸೈಕ್ ಅಂಡ್ ಲೋಗೋಸ್. ನೋಡಿ, ಸೈಕ್ ಅಂಡ್ ಲೋಗೋಸ್ ಅಂತಕ್ಕಂಥ ಪದಗಳಿಂದ ಸೈಕಾಲಜಿ ಅನ್ನೋ ಪದ ಉತ್ಪತ್ತಿ ಆಗಿದೆ. ಒಟ್ಟಾರೆಯಾಗಿ ಇದನ್ನ ನಾವೇನಂತ ಕರೆದ್ವಿ? ಮನೋವಿಜ್ಞಾನ ಅಂತೇಳಿ ಕರೆದ್ವಿ. ಮೇಡಮ್, ಈ ಮನೋವಿಜ್ಞಾನ ಕೇಳ್ತಾರ? ಹೌದು, ಎಕ್ಸಾಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು. ಸೊ ಮನೋವಿಜ್ಞಾನ ಅಂತ ಆಗತ್ತೆ. ಹಾಗಾದ್ರೆ ಸೈಕ್ ಅಂದ್ರೆ ಏನಿಲ್ಲಿ? ಇದ್ರ ಅರ್ಥ ಬೇಕಲ್ವಾ ನಮ್ಗೆ? ಸೈಕ್ ಅಂದ್ರೆ ಆತ್ಮ. ಹಾಗಾದ್ರೆ ಲೋಗೋಸ್ ಅಂದ್ರೆ ಏನ್ ಅರ್ಥ ಆಗುತ್ತೆ? ಎಸ್, ಇವೆಲ್ಲ ಗೆಸ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಅಧ್ಯಯನ ಎಂಬ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಸೈಕ್ ಮತ್ತೆ ಲೋಗೋಸ್ ನ ಸೇರಿಸಿದಾಗ ಸೈಕಾಲಜಿ ಆಗುತ್ತೆ. ಆತ್ಮ ಮತ್ತೆ ಅಧ್ಯಯನ ಸೇರಿಸಿದಾಗ ಏನಾಯ್ತು? ಆತ್ಮದ ಅಧ್ಯಯನ. ಹಾಗಾದ್ರೆ ಮನೋವಿಜ್ಞಾನ ಅಂದ್ರೆ ಏನಿಲ್ಲಿ? ಆತ್ಮದ ಅಧ್ಯಯನ ಎಂಬ ಅರ್ಥವನ್ನ ನಾವಿಲ್ಲಿ ಕಂಡ್ಕೊಂಡ್ವಿ. ಹೌದಾ? ಇದಿಷ್ಟು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಮುಂದಿನ ವಿಷಯವನ್ನ ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಯಾಕಂದ್ರೆ ಎಕ್ಸಾಮ್ಸ್ ನಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆಬ್ವಿಯಸ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಬಹಳ ಮುಖ್ಯವಾಗಿರುತ್ತೆ, ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಲ್ವಾ? ಹಾಗಾಗಿ ಈ ಮನೋವಿಜ್ಞಾನ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂತವನು ಅಥವಾ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಂತಹ ಮನೋವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಹೇಳ್ಬೇಕು ನೀವು, ರುಡಾಲ್ಫ್ ಗೆಟ್ಲೆ ಅಂತ ಹೇಳ್ಬಿಟ್ಟು. ಓಕೆ, ರುಡಾಲ್ಫ್ ಗೆಟ್ಲೆ ಅಂತಕ್ಕಂತಹ ಮನೋವಿಜ್ಞಾನಿ. ಹಾಗಾದ್ರೆ ಎಷ್ಟರಲ್ಲಿ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥ ಪದವನ್ನ ಜಾರಿಗೆ ತರ್ತಾನೆ? 1590ರಲ್ಲಿ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಈ ತರ ಪ್ರಶ್ನೆ ಬರುತ್ತೆ. ಮೊಟ್ಟ ಮೊದಲ ಬಳಕೆ. ನಾನು ನೋಡಿ ನೋಟ್ಸ್ ಹೆಂಗ್ ಮಾಡಿದೀನಿ, ನನಗೆ ಅರ್ಥ ಆಗ್ತಿದೆ ಅಲ್ವಾ? ನಿಮಗೆ ನೋಟ್ಸ್ ಮಾಡ್ಕೊಳ್ಳಿ ಅಂತಂದ್ರೆ ಉದ್ದಕ್ಕೆ ಬರ್ಕೊಂಡು ಹೋಗೋದಲ್ಲ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದಕ್ಕೊಂದು ಲಿಂಕ್ ಇರೋ ರೀತಿ ನೀವು ನೋಟ್ಸ್ ಅನ್ನ ಮಾಡ್ತಾ ಹೋಗ್ಬೇಕು. ಎಲ್ಲ ನೋಟ್ಸ್ ಕೂಡ ನೀವು ಇದೇ ತರನೇ ಮಾಡ್ಬೋದು. ಹಾಗಾದ್ರೆ ಈ ಮನೋವಿಜ್ಞಾನ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತದ್ದಾಗಿದೆ ಅಂದ್ರೆ ತತ್ವಶಾಸ್ತ್ರಕ್ಕೆ. ಯಾಕೆಂದ್ರೆ
ಮನೋವಿಜ್ಞಾನ ಆಲ್ಮೋಸ್ಟ್ ಏನಾಗಿರುತ್ತೆ, ಒಂದು ತತ್ವಶಾಸ್ತ್ರದ ಭಾಗ ಅಂತಾನೆ ನಾವು ಇದನ್ನ ಗುರುತಿಸ್ತಾ ಇದೀವಿ. ಹಾಗಾದ್ರೆ ಈ ತತ್ವಶಾಸ್ತ್ರದ ಒಂದು ಭಾಗನೇ ಮನೋವಿಜ್ಞಾನ ಅಂತ ನಾವಿಲ್ಲಿ ನೋಡ್ತಾ ಇದೀವಿ. ಹಾಗಾದ್ರೆ ಈಗ ನಮಗೆ ಗೊತ್ತಾಯ್ತು ಮನೋವಿಜ್ಞಾನ ಅಂದ್ರೇನು, ಅದು ಯಾವ ಪದಗಳಿಂದ ಉತ್ಪತ್ತಿ ಆಗಿದೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಮನೋವಿಜ್ಞಾನದ ವ್ಯಾಖ್ಯಾನಗಳನ್ನ ನೋಡೋಣ. ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕೇಳ್ತಾರೆ, ಯಾವುದೋ ಒಂದು ಮನೋವಿಜ್ಞಾನದ ವ್ಯಾಖ್ಯಾನವನ್ನ ಕೊಟ್ಟು ಈ ಮಾತನ್ನ ಹೇಳಿದವರು ಅಥವಾ ಈ ವ್ಯಾಖ್ಯಾನವನ್ನ ಕೊಟ್ಟಂತವ್ರು ಅಂತಂದ್ರೆ ಯಾರು ಅಂತ ಕೇಳ್ಬಹುದು. ಹಾಗಾಗಿ ನೀವು ಒಂದೆರಡು ಮನೋವಿಜ್ಞಾನಿಗಳ ವ್ಯಾಖ್ಯಾನಗಳನ್ನಾದ್ರೂ ತಿಳ್ಕೊಳ್ಳಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥ ವ್ಯಕ್ತಿ ಅಂದ್ರೆ ವುಡ್ವರ್ತ್. ಎಲ್ರಿಗೂ ಕೂಡ ಗೊತ್ತಿರಬಹುದು ಅಂತ ನನ್ನ ಅಭಿಪ್ರಾಯ. ಸೊ ಈ ವುಡ್ವರ್ತ್ ಅಂತಕ್ಕಂಥವ್ರು ಮನೋವಿಜ್ಞಾನ ಅಂದ್ರೆ ಏನು ಅಂತ ಹೇಳಿದಾರಂದ್ರೆ, ಈ ಮನೋವಿಜ್ಞಾನ ಅಂತಕ್ಕಂಥದ್ದು ಮೊದಲನೇ ಬಾರಿಗೆ ತನ್ನ ಆತ್ಮವನ್ನ ಕಳೆದುಕೊಂಡು ನಂತರ ಮನಸ್ಸನ್ನ ಕಳೆದುಕೊಂಡು ತದನಂತರ ಏನಾಯ್ತು, ಪ್ರಜ್ಞೆಯನ್ನ ಕೂಡ ಕಳೆದುಕೊಂಡು ಕೊನೆಯದಾಗಿ ವರ್ತನೆಯನ್ನ ಅವಲಂಬಿಸಿದೆ. ನೋಡಿ, ಮೊದಲು ಆತ್ಮದ ಅಧ್ಯಯನ ಅಂತ ಹೇಳಿದ್ರು, ಅದನ್ನೂ ಕೂಡ ಕಳ್ಕೊಳ್ತು. ಅದಾದ್ಮೇಲೆ ಮನೋವಿಜ್ಞಾನ ಅಂತಕ್ಕಂಥದ್ದು ಮನಸ್ಸನ್ನ ಅಧ್ಯಯನ ಮಾಡೋದು ಅಂತ ಹೇಳಿದ್ರು, ಆ ಒಂದು ಅಸ್ತಿತ್ವವನ್ನ ಕಳೆದುಕೊಂಡು ಪ್ರಜ್ಞೆಯನ್ನ ಅಧ್ಯಯನ ಮಾಡುವಂಥದ್ದೇ ಮನೋವಿಜ್ಞಾನ ಅಂತ ಕರೆದ್ರು, ಅದು ಕೂಡ ಅಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಹೇವಿಯರ್ ಅನ್ನ ಸ್ಟಡಿ ಮಾಡ್ತಕ್ಕಂಥದ್ದು, ಸೊ ವರ್ತನೆಯನ್ನ ಅವಲಂಬಿಸಿರುವಂಥದ್ದು ಅಥವಾ ವರ್ತನೆಯನ್ನ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತೇಳಿ ಕರೆದ್ರು. ನಾನು ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ಶಾರ್ಟ್ ಆಗಿ ನಾನು ಬರ್ದೆ, ನಿಮಗೆ ತಲೆಯಲ್ಲಿ ಇರ್ಬೇಕು. ಬಹಳ ಟಫ್ ಏನಿಲ್ಲ, ಬಹಳ ಈಸಿ ಇದೆ. ಹೆಂಗೆ ನಾವು ಲೈಫಲ್ಲಿ ಹೆಂಗೆ ಅನ್ಕೊಂತೀವೋ ಹಂಗಂಗೆ ಲೈಫ್ ಹೋಗ್ತಾ ಹೋಗುತ್ತೆ. ಬಹಳ ಕಷ್ಟ ಅಂತಂದ್ರೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ, ಬಹಳ ಈಸಿ ಅಂದ್ರೆ ಬಹಳ ಈಸಿಯಾಗಿ ನಾವು ಮೂವ್ ಮಾಡ್ಬೋದು. ಈ ತರ ಗೊತ್ತಾಯ್ತಾ? ಹಾಗಾದ್ರೆ ಮನೋವಿಜ್ಞಾನ ಹೇಗೆಲ್ಲ ರೂಢಿಗೆ ಬಂತು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಕೆಲವೊಂದು ಮನೋವಿಜ್ಞಾನಿಗಳು ಏನಂತ ಹೇಳ್ತಾರೆ, ಆತ್ಮದ ವಾದವನ್ನ ನಂಬ್ತಾರೆ. ಸೊ ಆತ್ಮದ ವಾದವನ್ನ ನಂಬಿದಂತಹ ಮನೋವಿಜ್ಞಾನಿಗಳಲ್ಲಿ ನಮ್ಮ ದಾರ್ಶನಿಕರು ಅಂತ ಹೇಳ್ತೀವಿ ನೋಡಿ, ಪ್ಲೇಟೋ ಆಗಿರಬಹುದು, ಸಾಕ್ರೆಟಿಸ್ ಅವರ ಆಗಿರಬಹುದು, ಮತ್ತೆ ಅರಿಸ್ಟಾಟಲ್ ಅವರ ಆಗಿರಬಹುದು. ನಿಮ್ಗೆ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ಇವರೆಲ್ಲ ಏನಂದ್ರು ಅಂತಂದ್ರೆ, ನಮ್ ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ಅಧ್ಯಯನ ಅಂತೇಳಿ ಕರೆದ್ರು. ಇನ್ನ ಕೆಲವು ಮನೋವಿಜ್ಞಾನಿಗಳು ಮನಸ್ಸನ್ನ ಕುರಿತಾಗಿ ಅಧ್ಯಯನ ಮಾಡುವುದು ಅಂತ ಕರೆದ್ರು. ಸೊ ಮನಸ್ಸನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಾಖೆ ಇದು ಅಂತ ಹೇಳಿದವರು ಡಾಂಟೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಡಾಂಟೆ ಬಗ್ಗೆ. ಡಾಂಟೆ ಅವ್ರು ಹೇಳ್ತಾರೆ. ಇನ್ನ ಪ್ರಜ್ಞೆ ಅಂತ ಬರುತ್ತೆ. ಮನೋವಿಜ್ಞಾನ ಅನ್ನೋದು ಪ್ರಜ್ಞೆಯನ್ನ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಜ್ಞೆ ಈ ಮಾತನ್ನ ಹೇಳ್ದಂಥವ್ರು ಅಥವಾ ಇದ್ರ ಬಗ್ಗೆ ವಾದವನ್ನ ಕೊಟ್ಟಂತವ್ರು ಟಿಶ್ನರ್, ನಿಮಗೆ ಗೊತ್ತಿದೆ, ಅಥವಾ ಟಿಶ್ನರ್ ಅನ್ಬಹುದು, ಟಿಶ್ನರ್ ಅಂತ ಹೇಳಿ ನಾವು ಇವರನ್ನ ಕರಿಬಹುದು. ಓಕೆ, ಅವ್ರು ಹೇಳ್ತಾರೆ. ಇನ್ನ ವಿಲ್ ಹೆಲ್ಮ್ ಊಂಟ್ ಅವರು, ಇವ್ರ ಬಗ್ಗೆ ಎಲ್ಲ ಸುಮಾರು ತಿಳ್ಕೊಬೇಕು ನಾವು ಮುಂದೆ ಹೋಗ್ತಾ ಹೋಗ್ತಾ. ನಾನು ಕೂಡ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಹಾಗೇನೆ ವರ್ತನೆ ಅಧ್ಯಯನ ಅಂತ ಹೇಳ್ಬಿಟ್ಟು JB ವ್ಯಾಟ್ಸನ್ ರವರು ಫೈನಲ್ ಒಂದು ಮಾತನ್ನ ಹೇಳ್ಬಿಡ್ತಾರೆ. ಈಗ ಇರ್ತಕ್ಕಂಥದ್ದೇನಪ್ಪಾ ಅಂದ್ರೆ ಮನೋವಿಜ್ಞಾನ ಅಂತಕ್ಕಂಥದ್ದು ವರ್ತನಾ ಅಧ್ಯಯನ. ಅಂದ್ರೆ ವರ್ತನೆಯನ್ನ ಅಧ್ಯಯನ ಮಾಡುವಂಥದ್ದೇ ವರ್ತನಾ ಅಧ್ಯಯನ. ಇದನ್ನ JB ವ್ಯಾಟ್ಸನ್ ರವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ತಿಳಿಸ್ಕೊಟ್ರು. ಗೊತ್ತಾಯ್ತಾ? ಸೊ ಇದು ಏನು ಎತ್ತ ಇಷ್ಟ ಮಟ್ಟ ನಾವ್ ಏನ್ ಹೇಳಿದ್ವಿ ಅನ್ನೋದು ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿರ್ಬೋದು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. JB ವ್ಯಾಟ್ಸನ್ ಹೇಳಿರೋ ಪ್ರಕಾರ ಮನೋವಿಜ್ಞಾನ ಅನ್ನೋದು ವರ್ತನೆಯನ್ನ ಅಧ್ಯಯನ ಮಾಡುವಂಥದ್ದು. ಸೊ ವರ್ತನೆ ಅಂತಕ್ಕಂಥ ಪದವನ್ನ ಹೆಚ್ಚು ಪ್ರಚಾರಗೊಳಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಅವರೇ JB ವ್ಯಾಟ್ಸನ್ ಅಂತೇಳಿ ನಾವು ಕರಿತಾ ಇದೀವಿ. ಹಾಗಾದ್ರೆ ಈ ನಮ್ಮ ಸಿಗ್ಮಂಡ್ ಫ್ರೈಡ್ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಯಾಕೆಂದ್ರೆ ಮನೋವಿಜ್ಞಾನದ ಪ್ರಮುಖ ಅಂಶಗಳಲ್ಲಿ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ ಬರ್ತಾರೆ, ಅವರೇ ಸಿಗ್ಮಂಡ್ ಫ್ರೈಡ್. ಸೊ ಇವರು ಪ್ರಜ್ಞೆಯ ಕುರಿತು ಅಧ್ಯಯನ ಮಾಡಿರ್ತಾರೆ. ಯಾರು? ಸಿಗ್ಮಂಡ್ ಫ್ರೈಡ್ ಅವರು. ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಅರ್ಥ ಆಗ್ತಿದೆ ಅಲ್ವಾ? ಇವ್ರ ಬಗ್ಗೆ ನಾವೆಲ್ಲ ಮುಂದೆ ತಿಳ್ಕೊಳ್ತೀವಿ, ಆದ್ರೆ ಇದು ಇಂಟ್ರೊಡಕ್ಷನ್ ತರಗತಿ ಆಗಿರೋದ್ರಿಂದ ಸಿಗ್ಮಂಡ್ ಫ್ರೈಡ್ ಅವ್ರ ಬಗ್ಗೆ ತಿಳಿಯೋಣ. ಸೊ ಸಿಗ್ಮಂಡ್ ಫ್ರೈಡ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನ ವ್ಯಕ್ತಿತ್ವ ಅಥವಾ ಮನುಷ್ಯನ ಪ್ರಜ್ಞೆ ಹೇಗಿರುತ್ತೆ ಅಂತ ಅನ್ನೋದಾದ್ರೆ ಇವರು 3 ರೀತಿಯ ಪ್ರಜ್ಞಾವಸ್ಥೆ ಬಗ್ಗೆ ತಿಳಿಸ್ಕೊಟ್ರು ನಮಗೆ. ಮೊದಲನೇದು ಪ್ರಜ್ಞಾವಸ್ಥೆ ಆಗಿರಬಹುದು, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ
ಅರೆ ಪ್ರಜ್ಞಾವಸ್ಥೆ ಅಂತ ಹೇಳಿ ಕರಿತಾ ಇದೀವಿ. ಅನ್ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ನೋಡಿ, ಇದು ಅರೆ ಪ್ರಜ್ಞಾವಸ್ಥೆ ಅಂತ ಕರಿತಾ ಇದೀವಿ. ಇನ್ನೊಂದು ಏನ್ ಹೇಳ್ತಾರೆ ಅವರು, ಸಂಪೂರ್ಣವಾಗಿ ಅಜಾಗೃತ ಮನಸ್ಸು ಅಂತೇಳಿ ನಾವು ಕರಿತಾ ಇದೀವಿ. ಅಪ್ರಜ್ಞೆ ಅಂತೇಳಿ ಕೂಡ ಹೇಳ್ಬೋದು. ಸೊ ಈ ರೀತಿಯಾಗಿ ಈ ಸಿಗ್ಮಂಡ್ ಫ್ರೈಡ್ ರವರು ಏನ್ ಹೇಳ್ತಾರೆ, ಮನುಷ್ಯನ ಪ್ರಜ್ಞಾವಸ್ಥೆ ಬಗ್ಗೆ 3 ಪರಿಕಲ್ಪನೆಗಳನ್ನ ಕೊಟ್ಟಂತವ್ರು. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇರೋಂಥದ್ದು. ಸೊ ಈ ರೀತಿ 3 ಪರಿಕಲ್ಪನೆಗಳನ್ನ ತಿಳಿಸ್ಕೊಟ್ಟಂತವ್ರು ಬೇರೆ ಯಾರು ಅಲ್ಲ, ಅವರೇ ಸಿಗ್ಮಂಡ್ ಫ್ರೈಡ್ ಅಂತೇಳಿ ನಾವು ಕರಿತಾ ಇದೀವಿ. ನಿಮಗೆ ಇನ್ನೊಂದು ವಿಷಯ ತಿಳಿಸ್ಬೇಕು, ಮನೋವಿಜ್ಞಾನದ ಪಿತಾಮಹ ಅಂತಲೂ ಕೂಡ ನಾವು ಯಾರನ್ನ ಕರಿತಾ ಇದೀವಿ, ಸಿಗ್ಮಂಡ್ ಫ್ರೈಡ್ ಅವರನ್ನ ಕರಿತಾ ಇದೀವಿ. ಸೊ ನೀವು ನೋಟ್ಸ್ ಮಾಡ್ಕೊಂಡ್ಬಿಡ್ಬೋದು ಹಿಂಗೆ, ಇವರನ್ನ ನಾವು ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಾ ಇದೀವಿ. ಓಕೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರ ಪ್ರಶ್ನೆ ಏನಾದ್ರು ಬಂತು ಅಂದ್ರೆ ಈಸಿಯಾಗಿ ನೀವೇನ್ ಮಾಡ್ಬೋದು, ಫೈಂಡ್ ಔಟ್ ಅನ್ನ ಮಾಡ್ಬೋದು. ಈಗ ನಾವು ಸಿಗ್ಮಂಡ್ ಫ್ರೈಡ್ ಬಗ್ಗೆ, JB ವ್ಯಾಟ್ಸನ್ ರವರ ಬಗ್ಗೆ, ಹಾಗೇನೆ ಮತ್ತಾರ ಬಗ್ಗೆ ತಿಳ್ಕೊಂಡ್ವಿ, ಈ ಮನೋವಿಜ್ಞಾನದ ಸಂಪೂರ್ಣ ಅಧ್ಯಯನದ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ನೋಡಿ, ಪ್ರಪ್ರಥಮವಾಗಿ ನಾವು ಮನೋವಿಜ್ಞಾನದ ಪಿತಾಮಹ ಅಂತ ಸಿಗ್ಮಂಡ್ ಫ್ರೈಡ್ ಅಂತ ಕರಿದ್ವಿ. ಇನ್ನ ಆಧುನಿಕ ಮನೋವಿಜ್ಞಾನ ಅಂದ್ರೆ ಇತ್ತೀಚಿನ ಒಂದು ಮನೋವಿಜ್ಞಾನದ ಶಾಖೆಗಳಾಗಿರಬಹುದು, ಅದರಲ್ಲಿ ಬರುವಂತಹ ಸಂಬಂಧಿತ ವಿಚಾರಗಳಾಗಿರಬಹುದು, ಅದರ ಪಿತಾಮಹ ಅಂತ ಹೇಳ್ಬಿಟ್ಟು ನಾವು ಯಾರನ್ನ ಕರಿತಾ ಇದೀವಿ, ವೆರಿ ಗುಡ್, ನೀವೆಲ್ಲರೂ ಗೆಸ್ ಮಾಡಿರಬಹುದು ಅಂತ ಅನ್ಕೊಂಡಿದೀನಿ, ವಿಲ್ಹೆಲ್ಮ್ ಊಂಟ್ ಅವರು. ಅದಕ್ಕೆ ನಾನು ಹೇಳಿದ್ದು ವಿಲ್ಹೆಲ್ಮ್ ಊಂಟ್ ತುಂಬಾ ಫೇಮಸ್ಸು, ಜೊತೆಗೆ ಬಹಳಷ್ಟು ಮನೋವಿಜ್ಞಾನಕ್ಕೆ ಕೊಡುಗೆಯನ್ನ ನೀಡಿದ್ದಾನೆ. ಇನ್ನ ಎರಡನೇದಾಗಿ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ, ನೆನ್ಪಿಟ್ಕೋಬೇಕು. ಆಧುನಿಕ ಶೈಕ್ಷಣಿಕ ಅಂದ್ರೆ ನಮ್ಮ ಶಿಕ್ಷಣ ಮತ್ತೆ ಕಲಿಕೆ ಬೋಧನೆಗೆ ಸಂಬಂಧಪಟ್ಟಂತದ್ದೇ ಶೈಕ್ಷಣಿಕ ಮನೋವಿಜ್ಞಾನ. ಅರ್ಥ ಆಯ್ತಾ? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಯಾರನ್ನ ಕರಿತಾ ಇದೀವಿ, ನಮ್ಮ ಕಲಿಕಾ ನಿಯಮಗಳನ್ನ ನಿರೂಪಣೆ ಕೊಟ್ಟಂತಹ ಥಾಂಡೈಕ್. ಅರ್ಥ ಆಯ್ತೇನ್ರಿ? ಥಾಂಡೈಕ್ ರವನ್ನ ನಾವು ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಾ ಇದೀವಿ. ನೆಕ್ಸ್ಟ್ ಬರೋದಾದ್ರೆ, ಈ ವಿಲ್ಹೆಲ್ಮ್ ಊಂಟ್ ಅವರನ್ನ ನಾವ್ ಯಾಕೆ ಆಧುನಿಕ ಪಿತಾಮಹ ಅಂತ ಹೇಳಿ ಕರಿತಾ ಇದೀವಿ ಅಂತ ಅನ್ನೋದಾದ್ರೆ, ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ 1879ರಲ್ಲಿ ಜರ್ಮನಿ ದೇಶದ ಒಪ್ಸಿಕ್ ಅಂತಕ್ಕಂಥ ಸ್ಥಳದಲ್ಲಿ ಏನ್ ಮಾಡ್ತಾರೆ, ಪ್ರಪ್ರಥಮವಾಗಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ತೆರೀತಾರೆ. 1879ರಲ್ಲಿ ವಿಲ್ಹೆಲ್ಮ್ ಊಂಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಯೋಗಶಾಲೆಯನ್ನ ಪ್ರಪ್ರಥಮವಾಗಿ ತೆರೀತಾರೆ. ಎಲ್ಲಿ ಅಂತಂದ್ರೆ ಜರ್ಮನಿ ದೇಶದಲ್ಲಿ. ಸೊ ಜರ್ಮನಿ ದೇಶದಲ್ಲ ಲಿಪ್ಸಿಕ್ ಅಂತಕ್ಕಂಥ ಪ್ರದೇಶದಲ್ಲಿ, ಪ್ರಯೋಗಶಾಲೆ ಏನ್ ತೆಗಿತಾರೆ, ಲಿಪ್ಸಿಗ್ ಅಂತಕ್ಕಂತಹ ಒಂದು, ಅಥವಾ ಲಿಪ್ಸಿಗ್ ಅಂತಾನು ಕೂಡ ಹೇಳ್ಬೋದು. ಅಲ್ಲಿ ಏನ್ ಮಾಡ್ತಾರೆ, ಪ್ರಯೋಗಶಾಲೆಯನ್ನ ಅವರು ಓಪನ್ ಮಾಡ್ತಾರೆ. ಸೊ ಹಾಗಾಗಿ ಇವರನ್ನ ನಾವೇನಂತ ಕರಿತೀವಿ, ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತಾ ಇದೀವಿ. ಗೊತ್ತಾಗ್ತಿದೆ ಅಲ್ವಾ ನಾನು ಹೇಳೋದು? ಸೊ ಹಾಗಾದ್ರೆ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಬಂದು ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ, ಜೊತೆಗೆ ಇದೇ ತರ ಕ್ಲಾಸಸ್ ಬೇಕು ಅನ್ನೋದಾದ್ರೂ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಈ ತರ ಮಾಡೋದ್ರಿಂದ ನಿಮ್ಗೂ ಕೂಡ ಅಭ್ಯಾಸ ಆಗುತ್ತೆ, ಜೊತೆಗೆ ನಾನು ಕೂಡ ನಿಮ್ಗೆ ನೋಟ್ಸ್ ಮಾಡೋದು ಯಾವ ರೀತಿ ಅಂತಾನು ಕೂಡ ತಿಳಿಸ್ಕೊಟ್ಟಂಗ ಆಗುತ್ತೆ. ಹೋಪ್ ಸೊ ನಿಮ್ಗೆ ಇದೆಲ್ಲರಿಗೂ ಕೂಡ ಇಷ್ಟ ಆಗ್ಲೇಬೇಕು. ಇಷ್ಟ ಆದವ್ರು ಏನ್ ಮಾಡ್ಬೋದು, ಒಂದು ಲೈಕ್ ಮಾಡ್ಬೋದು, ಹಾಗೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡುವಂತ ಪ್ರಯತ್ನ ಮಾಡಿ. ಇನ್ನ ನಮ್ಮ ಥಾಂಡೈಕ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸೊ ಥಾಂಡೈಕ್ ಯಾರು, ಏನು, ಎತ್ತ ಅಂತ ನಿಮ್ಗೆಲ್ಲ ಗೊತ್ತಿದೆ. ಯಾಕೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಕಲಿಕಾ ನಿಯಮಗಳನ್ನ ತಿಳಿಸ್ಕೊಟ್ಟಂತಹ ಮನೋವಿಜ್ಞಾನಿ ಥಾಂಡೈಕ್ ಅಂತೇಳಿ ಕರಿತಾ ಇದ್ವಿ. ಹಾಗಾದ್ರೆ ಅದಕ್ಕೂ ಮುಂಚೆ ಒಂದಷ್ಟು ಮಾಹಿತಿ ಥಾಂಡೈಕ್ ಬಗ್ಗೆ. ಸೊ ಥಾಂಡೈಕ್ ಅವರು ಈ ಪ್ರಚೋದನೆ ಮತ್ತೆ ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವನ್ನ ಕಲಿಕೆ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಆಕ್ಷನ್ ಅಂಡ್ ರಿಯಾಕ್ಷನ್, ಪ್ರಚೋದನೆ ಹೋದಾಗ ಪ್ರತಿಕ್ರಿಯೆ ಉಂಟಾಗುತ್ತೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಫಲನೆ ಕಲಿಕೆ ಅಲ್ವಾ. ಪ್ರತಿಕ್ರಿಯೆಗಳ ಫಲ ಕಲಿಕೆ ಅಂತ ಯಾರು ಹೇಳಿದ್ರು? ಎಸ್, ಥಾಂಡೈಕ್ ಅವರು ಹೇಳಿದ್ರು. ನಾಳೆ ಎಕ್ಸಾಮ್ ನಲ್ಲಿ ಏನಾದ್ರು ಬಂತು ಅಂದ್ರೆ ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ, ಇವ್ರು ಹೇಳ್ತಾರೆ ಪ್ರಯತ್ನಗಳು ಜಾಸ್ತಿ ಆದಂತೆಲ್ಲ ಏನಾಗುತ್ತೆ,
ದೋಷಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇವ್ರು ಹೇಳಿರೋದು ಪ್ರಯತ್ನ ಪ್ರಮಾದ ದೋಷ ಕಲಿಕೆ ಅಂತ ಹೇಳ್ಬಿಟ್ಟು. ಮಗು ಕಲಿತಾ ಕಲಿತಾ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ದಂಗೆಲ್ಲ ಏನಾಗುತ್ತೆ ಅಂದ್ರೆ ಪ್ರಮಾದಗಳು ಅಂದ್ರೆ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಈ ಒಂದು ಕಲಿಕಾ ಸಿದ್ಧಾಂತದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಂತವ್ರೆ ಥಾಂಡೈಕ್ ಅಂತ ನಾವ್ ಹೇಳ್ತಾ ಹೋಗ್ತೀವಿ. ಸೊ ಪ್ರಮಾದ ಅಂದ್ರೆ ನಿಮಗೆ ಗೊತ್ತಾಯ್ತಾ, ತಪ್ಪು ಎಂಬ ಅರ್ಥವನ್ನ ಕೊಡುತ್ತೆ. ಇದು ನಮ್ಗೆ ಥಾಂಡೈಕ್ರವರು ತಿಳಿಸ್ಕೊಟ್ಟಿರ್ತಕ್ಕಂಥ ಅಂಶ. ಹಾಗಾದ್ರೆ ಕಲಿಕೆಗೆ ಸಂಬಂಧಪಟ್ಟಂತೆ ಕಲಿಕೆ ಅಂತ ಹೇಳ್ತಿದೀನಿ ನೋಡಿ. ಈ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ನ ಕೆಲವೊಂದು ಮನೋವಿಜ್ಞಾನಿಗಳು ಅವರದ್ದೇ ಆದಂತಹ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ತುಂಬಾ ಪ್ರಚಲಿತದಲ್ಲಿ ಇರುವಂತವ್ರು ಯಾರು ಅಂತಂದ್ರೆ ಅವರೇ ಕ್ರೋ ಮತ್ತೆ ಕ್ರೋ. ಇದನ್ನ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು, ಕ್ರೋ ಅಂಡ್ ಕ್ರೋರವರು. ಸೊ ಇವ್ರು ಏನ್ ಹೇಳ್ತಾರಪ್ಪ, ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ. ಕ್ರೋ ಮತ್ತು ಕ್ರೋ ಏನ್ ಹೇಳ್ತಾರೆ ಅಂತಂದ್ರೆ, ಪರಿಸರ ಮತ್ತೆ ಅವುಗಳ ಅಂತರ ಸಂಬಂಧಗಳ ಕುರಿತು ಅಧ್ಯಯನ ಮಾಡ್ತೀವಲ್ವಾ, ಅದನ್ನೇ ಏನಂದ್ರೆ ಇವರು ಮನೋವಿಜ್ಞಾನ ಅಂತ ಕರೆದ್ರು. ನೋಡಿ, ಪರಿಸರ ಮತ್ತೆ ಅವುಗಳ ನಡುವಿನ ಅಂತರ ಸಂಬಂಧ, ನೋಡಿ ಅವುಗಳ ಅಂತರ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡೋದೇ ಮನೋವಿಜ್ಞಾನ. ಓಕೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ನಿಮ್ಗೇನಾದ್ರೂ ಈ ತರ ಪ್ರಶ್ನೆ ಬಂತು ಅಂದ್ರೆ ಬೇಗನೆ ನೀವು ನನ್ನ ವಿಡಿಯೋ ನೆನ್ಪಿಗೆ ಬಂದ್ಬಿಡ್ಬೇಕು. ಸೊ ಮೇಡಮ್ ಈ ರೀತಿ ಬರ್ದು ಹೇಳಿದ್ರು ನನಗೆ ನೆನ್ಪಿದೆ ಅನ್ನೋ ಒಂದು ಭಾವ ನಿಮ್ಮಲ್ಲಿ ಬರಬೇಕು. ಎಸ್, ಇಷ್ಟೆಲ್ಲ ಆದ್ಮೇಲೆ ನಾವ್ ಇದಿಷ್ಟನ್ನ ಮನೋವಿಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ನಮ್ಗೆಲ್ಲ ಗೊತ್ತಾಯ್ತಾ ಮನೋವಿಜ್ಞಾನ ಅಂದ್ರೆ ಏನು, ಮನೋವಿಜ್ಞಾನದ ಪರಿಕಲ್ಪನೆಗಳಾಗಿರ್ಬಹುದು, ಮನೋವಿಜ್ಞಾನದಲ್ಲಿ ಆದಂತ ಬದಲಾವಣೆ ಆಗಿರಬಹುದು. ಅದನ್ನ ತುಂಬಾ ಶಾರ್ಟ್ ಕಟ್ ಅಲ್ಲಿ ಹೇಳುವಂತ ಪ್ರಯತ್ನ ಮಾಡಿದೀನಿ. ಬಹಳಷ್ಟು ಜನ ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ತೀರಾ, ಎಕ್ಸಾಮ್ ಅಂತ ಅಂದ ತಕ್ಷಣ ಭಯಗೊಳ್ತೀರಾ. ಅದೇನು ಮಾಡ್ಕೋಬೇಡಿ, ಸಿಂಪಲ್ ಆಗಿ ಹೇಳ್ತೀನಿ. ಹಾಗಾದ್ರೆ ಈಗ ನಾವು ಬರೋಣ ಬೋಧನಾ ಮತ್ತು ಕಲಿಕಾ ಸಂಬಂಧವನ್ನ ಏರ್ಪಡಿಸಿರ್ತಕ್ಕಂಥ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ. ಅರ್ಥ ಆಗ್ತಿದೆನಾ ಎಲ್ರಿಗೂ ಕೂಡ? ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಏನ್ ಗೊತ್ತಿದೆ? ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಬರ್ಬೇಕಲ್ವಾ? ನೋಡಿ, ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಹುಟ್ಟಿದಾಗಿನಿಂದಲೂ ಕೂಡ ಸಾಯುವ ತನಕನು ಕುರಿತಂತಹ ಕಲಿಕೆಯ ಅನುಭವಗಳನ್ನ ಅಧ್ಯಯನದ ಮೂಲಕ ಏನ್ ಮಾಡ್ತಾ ಹೋಗ್ತಾನೆ, ಅವುಗಳನ್ನ ಪ್ರಕ್ರಿಯೆ ಮಾಡ್ತಾ ಹೋಗ್ತಾನೆ, ಅಧ್ಯಯನಗಳ ಮೂಲಕ ತಿಳಿತಾ ಹೋಗ್ತಾನೆ. ಅಂತದ್ದನ್ನೇ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಕರಿತಾ ಇದೀವಿ. ಅಥವಾ ಇನ್ನೊಂದು ವ್ಯಾಖ್ಯಾನವನ್ನ ಕೂಡ ನೀವು ಕೊಡ್ಬೋದು, ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳು. ಇವೆರಡನ್ನ ತಿಳಿಸ್ಕೊಡುವಂಥದ್ದೇ ನಮ್ಗೆ ಶೈಕ್ಷಣಿಕ ಮನೋವಿಜ್ಞಾನ. ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತ ಮನೋವಿಜ್ಞಾನದ ಶಾಖೆನ ನಾವೇನಂತ ಕರಿತಾ ಇದೀವಿ? ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತಾ ಇದೀವಿ. ಹೌದೇನ್ರಿ? ನೋಡಿ, ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳು, ಇದನ್ನೆಲ್ಲರೂ ನೆನ್ಪಿಟ್ಕೋಬೇಕು ನೀವು. ಎಕ್ಸಾಮ್ ಅಲ್ಲಿ ಏನಾದ್ರು ಬಂತು ಅಂತಂದ್ರೆ ಪಕ್ಕಾ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ನೋಡಿ, ಹಾಗಾದ್ರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಎಜುಕೇಶನ್ ಅಂಡ್ ಸೈಕಾಲಜಿ, ಎಜುಕೇಶನಲ್ ಸೈಕಾಲಜಿ ಅಂತೇಳಿ ನಾವ್ ಇದನ್ನ ಗುರುತಿಸ್ತೀವಿ. ಹಾಗಾದ್ರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಗುರಿಗಳು ಏನೇನಿದೆ? ಗುರಿಗಳೇನೇನಿದೆ? ಬೋಧನಾ ಕ್ರಮವನ್ನ ಅತಿ ಹೆಚ್ಚು ಜಾರಿಗೊಳಿಸುವಂತದ್ದಾಗಿರಬಹುದು, ಅಷ್ಟೇ ಅಲ್ಲ ಕಲಿಕೆಯನ್ನ ಸುಗಮಗೊಳಿಸುವಂತದ್ದಾಗಿರಬಹುದು, ಬೋಧನಾ ಮತ್ತೆ ಕಲಿಕೆಗೆ ಸಂಬಂಧಪಟ್ಟಂತ ಸಾಕಷ್ಟು ಸಲಕರಣೆಗಳನ್ನ ಒದಗಿಸುವಂತದ್ದಾಗಿರಬಹುದು, ಮಕ್ಕಳ ವಿಕಾಸ ಮತ್ತು ಬೆಳವಣಿಗೆಯನ್ನ ತಿಳ್ಕೊಳ್ಳುವಂತದ್ದಾಗಿರ್ಬೋದು. ಇದೆಲ್ಲವನ್ನ ಕೂಡ ನಾವು ಮನೋವಿಜ್ಞಾನದ ಗುರಿಗಳು ಅಂತೇಳಿ ಗುರುತಿಸ್ತೀವಿ. ಇದಿಷ್ಟು ಆಯ್ತು ಅಂತಂದ್ರೆ ನೆಕ್ಸ್ಟ್ ಬರೋದೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಅಂತ. ವಿಧಾನಗಳು ಅಂತಂದ್ರೆ ಬಹಳ ಇಂಪಾರ್ಟೆಂಟು. ಎಕ್ಸಾಮ್ಸ್ ನಲ್ಲಿ ಮ್ಯಾಕ್ಸಿಮಮ್ ನಿಮಗೆ 2ರಿಂದ 3 ಅಂಕಗಳು ಈ ವಿಧಾನಗಳ ಮೇಲೆ ಪ್ರಶ್ನೆ ಬರುತ್ತೆ. ಸುಮಾರು 2 to 3 ಮಾರ್ಕ್ಸ್. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದೇನೆ ಎಲ್ರಿಗೂ ಕೂಡ ನನ್ನ ಪಾಠ ಹೇಳೋದು? ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇದು ನಿಮಗೆ ಆಕ್ಚುಲಿ ಏನಪ್ಪಾ ಅಂದ್ರೆ ವರ್ತ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಅಷ್ಟು ನೀಟಾಗಿ ನಾನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಫಸ್ಟ್ ವಿಧಾನಗಳಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು. ಕೆಲವೊಂದು ವಿಧಾನಗಳನ್ನ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲಿ ವ್ಯಕ್ತಿ ಅಧ್ಯಯನ ತುಂಬಾ ಇಂಪಾರ್ಟೆಂಟು. ಹೌದೇನ್ರಿ?
ವ್ಯಕ್ತಿ ಅಧ್ಯಯನ ಆಗಿರಬಹುದು, ಮತ್ತೆ ಅವಲೋಕನ ವಿಧಾನ. ಅವಲೋಕನ ಅಂದ್ರೆ ಅಬ್ಸರ್ವೇಷನ್ ಅಥವಾ ವೀಕ್ಷಣ ವಿಧಾನ ಅಂತೇಳಿ ಕರಿತಾ ಇದೀವಿ. ಮತ್ತೆ ಅಂತರವಲೋಕನ ಇಂಟ್ರೋಸೆಪ್ಷನ್ ಮೆಥಡ್ ಅಂತೇಳಿ ಕರಿತಾ ಇದೀವಿ. ನೋಡಿ, ಅಂತರವಲೋಕನ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಏನು ಓದಬೇಕು ಏನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಈ ತರ ವಿಡಿಯೋಸ್ಗಳನ್ನ ನೀವು ನೋಡೋದ್ರ ಮೂಲಕ ಆರಾಮಾಗಿ ಯಾವ ಬುಕ್ಸ್ಗಳ ಅವಶ್ಯಕತೆನೂ ಬೀಳಲ್ಲ ನಿಮಗೆ. ಸೊ ನಾನು ಇದೇ ತರ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ತರ ನಾನು ನಿಮಗೆ ಮಾಡ್ತಾ ಹೋದೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ 30ಕ್ಕೇನಿಲ್ಲ ಅಂತಂದ್ರೆ 25ರಿಂದ 27 ಅಂಕಗಳನ್ನ ಗಳಿಸಬಹುದು. ಸೊ ನೋಡಿ, ಅಂತರವಲೋಕನ ಆದ್ಮೇಲೆ ಸಮೀಕ್ಷಾ ವಿಧಾನ ಇದೆ, ಆಮೇಲೆ ಪ್ರಾಯೋಗಿಕ ವಿಧಾನ, ಇನ್ನು ಬಹಳಷ್ಟು ಇದಾವೆ. ಬಟ್ ನಮ್ಮ ಒಂದು ಎಕ್ಸಾಮ್ಸಿಗೆ ಎಷ್ಟು ಬೇಕಾಗುತ್ತೋ ನಾನು ಅಷ್ಟನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇನ್ನು ಬಹಳಷ್ಟು ಇದಾವೆ. ಬಹಳಷ್ಟು ಅಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಎಸ್, ಹಾಗಾದ್ರೆ ಮೊಟ್ಟ ಮೊದಲನೇ ಬಾರಿ ನಾನು ಅಂತರವಲೋಕನ ವಿಧಾನವನ್ನ ತೆಗೆದುಕೊಳ್ತೀನಿ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಇಂಟ್ರೋಸೆಪ್ಷನ್. ನೆನ್ಪಿಟ್ಕೊಂಡ್ರೆ ಓದುವಾಗ ಕೆಲವೊಬ್ರು ತಪ್ಪು ಮಾಡ್ಬಿಡ್ತಾರೆ. ಇಂಟ್ರೋಸೆಪ್ಷನ್ ಅಂತೇಳಿ ಕರಿತಾ ಇದೀವಿ. ಫಸ್ಟ್ ಯಾವ್ದಪ್ಪ ಅಂದ್ರೆ ಇಂಟ್ರೋಸೆಪ್ಷನ್. ಇಂಟ್ರೋ ಅಕ್ಷರ ಅರ್ಥ ಆಗ್ತಿದವಲ್ವಾ ಎಲ್ರಿಗೂ? ಇಂಟ್ರೋಸ್ಪೆಕ್ಷನ್ ಅಂದ್ರೆ ಏನು? ಓಕೆ, ಇದನ್ನ ನಾವು ಅಂತರವಲೋಕನ ಅಂತನೂ ಕೂಡ ಕನ್ನಡದಲ್ಲಿ ಕರಿತಾ ಇದೀವಿ. ಅಂತರವಲೋಕನ. ಓಕೆ, ನೋಡಿ. ಸೊ ಈ ಅಂತರವಲೋಕನ ಅಂತಕ್ಕಂಥ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಇಂಟ್ರೋಸೆಪ್ಷನ್ ಅಂತ ಹೇಳಿ ಕರಿತಾ ಇದೀವಿ. ಸೊ ಇಂಟ್ರೋ ಅಂದ್ರೆ ಏನಿಲ್ಲಿ ನಿಮಗೆ ಗೊತ್ತಿದೆ. ಇಂಟ್ರೋ ಅಂತಕ್ಕಂಥ ಪದ ಇದೆ. ಇಂಟ್ರೋ ಅಂತಕ್ಕಂಥದಕ್ಕೆ ನಾವು ಒಳ ಹೊಕ್ಕು ಅಂತ ಕರಿತಾ ಇದೀವಿ. ಇದನ್ನ ಕನ್ನಡದಲ್ಲಿ ಒಳ ಹೊಕ್ಕು ಅಂತ ಹೇಳ್ತೀವಿ. ಹಾಗಂದ್ರೆ ಅವಲೋಕನ ಪದದ ಅರ್ಥ ನಿಮಗೆ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಸ್ಪೆಕ್ಷನ್ ಅಂದ್ರೆ ಏನು ಅಂದ್ರೆ ನೋಡುವುದು ಎಂಬ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇಂಟ್ರೋಸ್ಪೆಕ್ಷನ್ ಅಂತಂದ್ರೆ ಏನು? ನಿನ್ನನ್ನ ನೀನು ಒಳ ಹೊಕ್ಕಿ ನೋಡುವಂತಹ ಪದ್ಧತಿ. ನೋಡಿ, ಇಂಟ್ರೋಸ್ಪೆಕ್ಷನ್ ಅಂತಂದ್ರೆ ಏನಿಲ್ಲಿ ನಿನ್ನನ್ನ ನೀನು ನೋಡುವಂತಹ ಅಥವಾ ನಿನ್ನನ್ನ ನೀನು ಒಳ ಹೊಕ್ಕು ನೋಡುವಂತಹ ಪದ್ಧತಿ. ಅಂದ್ರೆ ನಾವ್ ಏನ್ ಮಾಡ್ತೀವಿ, ನಾವು ಮಾಡ್ತಾ ಇರೋದ್ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ನಮ್ಮ ಅಂತರಾಳದಲ್ಲಿ ನಾವೇನೆ ಪ್ರಶ್ನೆ ಮಾಡುವಂತಹ ಒಂದು ಪದ್ಧತಿ. ಇದನ್ನ ನಾವೇನಂತ ಕರೆಯೋದು? ಇಂಟ್ರೋಸ್ಪೆಕ್ಷನ್ ಅಂತೇಳಿ ಕರಿತಾ ಇದೀವಿ. ನಿನ್ನನ್ನ ಒಳ ಹೊಕ್ಕು ನೋಡೋದು. ನಿನ್ನನ್ನೇ ನೀನು, ಇಲ್ಲಿ ಯಾರು ಕೂಡ ಬರಲ್ಲ, ಮತ್ತಾರು ಥರ್ಡ್ ಪರ್ಸನ್ ಇರಲ್ಲ. ಓಕೆ, ನೀನೇ ಇಲ್ಲಿ ಇಂಟರ್ವ್ಯೂವರ್ ಇರ್ತೀಯ, ನೀನೇನೆ ಇಲ್ಲಿ ನಿನ್ನ ಮನಸ್ಸನ್ನ ನೀನು ಒಕ್ಕಿ ನೋಡುವಂತ ಪದ್ಧತಿ. ಸೊ ಹಾಗಾದ್ರೆ ಇದರಿಂದ ಏನ್ ಯೂಸ್ ಆಗತ್ತೆ? ಅದಕ್ಕೂ ಮುಂಚೆ ಅಂತರವಲೋಕನ ಅಂದ್ರೆ ಏನು? ಒಬ್ಬ ವ್ಯಕ್ತಿಯು ತನ್ನ ಅಂತರಾಳದಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಸ್ವತಃ ತಾನೇ ಏನ್ ಮಾಡೋದು? ಒಳ ಹೊಕ್ಕು ನೋಡೋದು. ಈಗ ನಾನು ಮಾಡಿದ್ ಸರಿನಾ ಅಥವಾ ತಪ್ಪಾ ಅನ್ನುವಂತ ಒಂದು ವಿಮರ್ಶೆ ಮಾಡುವಂತದ್ದಾಗಿರ್ಬೋದು, ಅಥವಾ ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತದ್ದಾಗಿರ್ಬಹುದು. ಇದಕ್ಕೆ ನಾವೇನಂತ ಕರಿತೀವಿ? ಅಂತರವಲೋಕನ ವಿಧಾನ. ನಿನ್ನನ್ನ ಇಲ್ಲಿ ಯಾರು ಕೂಡ ಏನ್ ಮಾಡಲ್ಲ, ಅಬ್ಸರ್ವೇಷನ್ ಮಾಡಲ್ಲ, ಬದ್ಲಿಗೆ ನಿನ್ನನ್ನ ನೀನೇನೆ ಅವಲೋಕನ ಮಾಡ್ತೀಯ. ಅದನ್ನೇ ಅಂತರ ಅವಲೋಕನ ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ವಿಧಾನದ ಪ್ರತಿಪಾದಕರು ಯಾರು ಅಂತ ಎಕ್ಸಾಮ್ ನಲ್ಲಿ ಕೇಳಿದ್ರು. ಸೊ ಈ ವಿಧಾನದ ಪ್ರತಿಪಾದಕರು ಅಂತಂದ್ರೆ ಎ.ಬಿ. ಟಿಶ್ನರ್, ನೆನ್ಪಿಟ್ಕೊಳ್ಳಿ, ಅಥವಾ ಟಿಶ್ನರ್ ಅಂತಾನೂ ಕೂಡ ಹೇಳ್ತೀವಿ ನಾವು. ಹಾಗೇನೆ ಈ ಅಂತರವಲೋಕನ ವಿಧಾನ ಏನಿದೆ ಅಂತಂದ್ರೆ ಎಲ್ಲಾ ವಿಧಾನಗಳಿಗಿಂತಲೂ ಕೂಡ ಅತಿ ಪ್ರಾಚೀನ ವಿಧಾನ ಅಂತೇಳಿ ನಾವು ಕರಿತೀವಿ. ಪ್ರಾಚೀನ ವಿಧಾನ ಅಂದ್ರೆ ಬಹಳಷ್ಟು ಹಿಂದಿನ ಕಾಲದಿಂದಲೂ ಕೂಡ ಈ ವಿಧಾನ ನಮ್ಮಲ್ಲಿ ಬಳಕೆ ಇದೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಕೊಲೆ ಮಾಡಿ ಬಂದ್ಬಿಡ್ತಾರೆ, ಇನ್ನೊಬ್ಬ ವ್ಯಕ್ತಿನ ಸಾಯಿಸ್ ಬಂದಾಗ ಏನಾಗುತ್ತೆ ಅಂತಂದ್ರೆ ಅವನು ಬಂದ್ ಕೂತಾಗ ಅವನಿಗೆ ಅನಿಸ್ತಾ ಇರುತ್ತೆ, ತನ್ನ ಅಂತರವನ್ನ ಅವನ್ ಪ್ರಶ್ನೆ ಮಾಡ್ತಾ ಇರ್ತಾನೆ. ನಾನ್ ಮಾಡಿದ್ ಸರಿನಾ ಅಥವಾ ನಾನ್ ಮಾಡಿದ್ ತಪ್ಪಾ, ಹೀಗ್ ಮಾಡ್ಬಾರ್ದಾಗಿತ್ತ, ಹೀಗ್ ಮಾಡ್ಬೋದಾಗಿತ್ತ, ಅಥವಾ ಎಕ್ಸಾಮ್ ಅಲ್ಲಿ ಹೋಗಿ ನಾವು ಎಕ್ಸಾಮ್ ಬರೀದೆ ಸರಿಯಾಗಿ ಬಂದೇ ಇದ್ದಂತ ಸಂದರ್ಭದಲ್ಲಿ ನಮ್ಮನ್ನ ನಾವೇನ್ ಮಾಡ್ತೀವಿ? ಪ್ರಶ್ನೆ ಮಾಡ್ತಾ ಇರ್ತೀವಿ. ಇದನ್ನೇ ನಾವು ಅಂತರವಲೋಕನ ಅಂತೇಳಿ ಕರಿತಾ ಇದೀವಿ. ಸೊ ಈ ಅಂತರವಲೋಕನ ವಿಧಾನವನ್ನ ನಾವ್ ಯಾವ್ಯಾವಾಗ ಬಳಕೆ ಮಾಡ್ಕೊಳ್ತೀವಿ, ನಮಗೆ ಗೊತ್ತಿಲ್ದಂಗೆ ಯಾವಾಗ ವಿಮರ್ಶೆ ಮಾಡ್ಕೊಳ್ತೀವಿ ಅಂದ್ರೆ ಬಹಳಷ್ಟು ಕೋಪ ಬಂದಾಗ, ನಮ್ಮಷ್ಟಕ್ಕೆ ನಮ್ಗೆ ಬಹಳ ಕೋಪ ಬಂದಾಗ, ಅಥವಾ ನಮಗೆ ಸಂತೋಷ ಆದಂತಹ ಸಂದರ್ಭದಲ್ಲಾಗಿರಬಹುದು, ಅಥವಾ ನಮ್ಗೆ ದುಃಖ ಆದಂತ ಸಂದರ್ಭದಲ್ಲಿ ನಾವು
ತುಂಬಾ ಎಕ್ಸಾಗರೇಷನ್ ಫೀಲ್ ಮಾಡ್ತೀವೋ ಆ ಸಂದರ್ಭದಲ್ಲಿ ನಮ್ಗಿದು ನೆನಪಿಗೆ ಬರುತ್ತೆ, ಅಥವಾ ಆ ಸಂದರ್ಭದಲ್ಲಿ ನಾವ್ ಈ ಅಂತರವಲೋಕನ ಪದ್ಧತಿಯನ್ನ ರೂಢಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದನ್ನೇ ನಾವು ಅಂತರವಲೋಕನ ವಿಧಾನ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಏನಾಗಿರುತ್ತೆ, ವ್ಯಕ್ತಿನಿಷ್ಠ ವಿಧಾನ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ಈ ಕೆಳಕಂಡಂತವುಗಳಲ್ಲಿ ಯಾವುದು ವ್ಯಕ್ತಿನಿಷ್ಠ ವಿಧಾನ ಅಲ್ಲ ಅಥವಾ ವಸ್ತುನಿಷ್ಠ ವಿಧಾನ ಅಲ್ಲ ಅಂತ ಕೊಟ್ಟಾಗ ನಿಮಗೆ ಉತ್ತರ ಬರಬೇಕು ಅಂದ್ರೆ ಇದು ವ್ಯಕ್ತಿನಿಷ್ಠವಾದಂತಹ ವಿಧಾನ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತನ್ನನ್ನ ತಾನು ತನ್ನ ಆಂತರಿಕ ಭಾವನೆಗಳನ್ನ ವಿಚಾರಗಳನ್ನ ಅಧ್ಯಯನ ಮಾಡುವಂತ ಒಂದು ಏಕೈಕ ವಿಧಾನ ಮಾತ್ರ ಇದು. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ ಅಂತರವಲೋಕನ ವಿಧಾನ. ನೆಕ್ಸ್ಟ್ ಬರುವಂತದ್ದು ಎರಡನೇದು ವೀಕ್ಷಣಾ ವಿಧಾನ ಅಂತ ಬರುತ್ತೆ. ಏನ್ ಬರುತ್ತೆ ರೀ? ವೀಕ್ಷಣಾ ವಿಧಾನ. ಸೊ ಇದಂತೂ ಬಹಳ ಮುಖ್ಯವಾದದ್ದು, ನೆನ್ಪಿಟ್ಕೊಳ್ಳಿ. ಇದ್ ನಾವೆಲ್ಲರೂ ಮಾಡಬಹುದು, ನಾವೆಲ್ಲರೂ ಶಾಲೆಯಲ್ಲಿ ಮಾಡ್ತೇವೆ. ಅಬ್ಸರ್ವೇಷನ್ ಮೆಥಡ್ ಅಂತಾನು ಕೂಡ ನಾವು ಕರಿತೀವಿ. ಅಬ್ಸರ್ವೇಷನ್ ಮೆಥಡ್ ಅಲ್ವಾ? ಸೊ ಇದನ್ನ ನಾವು ಕನ್ನಡದಲ್ಲಿ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತಾನು ಕೂಡ ಹೇಳ್ಬೋದು. ಸ್ವಲ್ಪ ಅಕ್ಷರಗಳು ಏರುಪೇರಾದ್ರೆ ದಯವಿಟ್ಟು ಸುಧಾರಿಸ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ನೋಡಿ, ಇಲ್ಲಿ ವೀಕ್ಷಣಾ ವಿಧಾನ ಅಂತ ಇದೆ. ವೀಕ್ಷಣಾ ವಿಧಾನದ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಎಸ್, ಗೊತ್ತಿದೆ ಮೇಡಮ್. ನಾವು ಒಂದ್ ತರಗತಿಯಲ್ಲಿ ಮಕ್ಕಳನ್ನ ಕೂಡ್ಸಿರ್ತೀವಿ. ಒಂದ್ ತರಗತಿಯಲ್ಲಿ ಮಕ್ಕಳನ್ನ ಕೂಡಿಸಿದಾಗ ಉದ್ದೇಶಪೂರ್ವಕವಾಗಿ ಆ ಮಕ್ಕಳ ಒಂದು ವರ್ತನೆಯನ್ನ ಗಮನಿಸ್ತಾ ಇರ್ತೀವಿ. ಒಂದ್ ಮಗು ಆಟ ಆಡ್ತಾ ಇರತ್ತೆ, ಒಂದ್ ಮಗು ನಗ್ತಾ ಇರತ್ತೆ, ಒಂದ್ ಮಗು ಮಾತಾಡ್ತಾ ಇರತ್ತೆ. ಈ ತರ ಒಂದು ಮೆಥಡ್ಸ್ ಗಳನ್ನ ಅಥವಾ ಈ ತರ ಒಂದು ಬಿಹೇವಿಯರ್ ಗಳನ್ನ ನಾವು ಶಾಲೆಯಲ್ಲಿ ನೋಡ್ತೀವಿ. ಸೊ ಇಂಥದ್ದನ್ನ ಉದ್ದೇಶಪೂರ್ವಕವಾಗಿ ನಾವು ವೀಕ್ಷಣೆ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ನಾವು ವೀಕ್ಷಣಾ ವಿಧಾನ. ಆಕ್ಚುಲಿ ಇದು ಉದ್ದೇಶಪೂರ್ವಕವಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಯಾರನ್ನಾದ್ರೂ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ನಾವು ವೀಕ್ಷಣಾ ವಿಧಾನ ಅಂತ ಕರಿತೀವಿ. ಎಕ್ಸಾಮ್ ನಲ್ಲಿ ಬಹಳಷ್ಟು ಸಲ ಕೇಳಿದರೆ, ಬಹಳ ಇಂಪಾರ್ಟೆಂಟು, ದಯವಿಟ್ಟು ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಇದನ್ನ ನಾವು ಅವಲೋಕನ ವಿಧಾನ ಅಂತಲೂ ಕೂಡ ಕರಿತಾ ಇದೀವಿ. ಹಾಗಾದ್ರೆ ಈ ವೀಕ್ಷಣಾ ವಿಧಾನವನ್ನ ಯಾರು ನಮ್ಗೆ ತಿಳಿಸ್ಕೊಟ್ಟಂತವ್ರು ಅಂತಂದ್ರೆ ಅವರೇ JB ವ್ಯಾಟ್ಸನ್. ಯಾಕೆಂದ್ರೆ ಅವರು ವರ್ತನಾ ವಿಧಾನದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಂತಹ ಮನೋವಿಜ್ಞಾನಿಗಳು, ವರ್ತನವಾದಿಗಳು ಅಂತಾನು ಕೂಡ ಅವರನ್ನ ಕರಿತಾ ಇದೀವಿ. ಹಾಗಾಗಿ ಇದು ಕೂಡ ವರ್ತನೆ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ವಿಧಾನ ಆಗಿರೋದ್ರಿಂದ JB ವ್ಯಾಟ್ಸನ್ ರವರು ಇದರ ಪ್ರತಿಪಾದಕರು ಅಂತ ಕರಿತಾ ಇದೀವಿ. ಆಮೇಲೆ ಕೆಲವೊಂದ್ಸಲ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಉದ್ದೇಶಪೂರ್ವಕವಾಗಿ ಮಾಡ್ಬೇಕು ಅಂತ ಏನಿಲ್ಲ. ಕೆಲವೊಂದ್ ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಕೂಡ ಏನಾಗುತ್ತೆ ಅಂದ್ರೆ ವೀಕ್ಷಣೆಯನ್ನ ನಾವು ಮಾಡ್ತಾ ಹೋಗ್ತೀವಿ. ಮಕ್ಕಳು ಆಟ ಆಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಆಮೇಲೆ ಕೆಲವೊಂದು ಬಹಳಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ ಗಳನ್ನ ಮಕ್ಕಳು ಹೊಸದಂತ ಸಂದರ್ಭದಲ್ಲಿ ಆಗಿರ್ಬೋದು, ಅವಾಗೆಲ್ಲ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ ಅದನ್ನ ನಾವು ಸ್ವಾಭಾವಿಕವಾಗಿ ಕೂಡ ವೀಕ್ಷಣೆಯನ್ನ ಮಾಡ್ತೇವೆ. ಈ ವೀಕ್ಷಣಾ ವಿಧಾನದಲ್ಲಿ 3 ವಿಧಾನಗಳಿದಾವೆ. ಒಂದು ಸ್ವಾಭಾವಿಕ ವೀಕ್ಷಣೆ ಅಂತಕ್ಕಂಥದ್ದಿದೆ. ಎಕ್ಸಾಮ್ ನಲ್ಲಿ ಕೇಳ್ಬೋದು, ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸ್ವಾಭಾವಿಕ ವೀಕ್ಷಣೆ ಆಗಿರ್ಬೋದು. ಸ್ವಾಭಾವಿಕ ಅಂದ್ರೆ ನೇಚರ್ ಏನಂತ ಹೇಳ್ತೀವಿ, ನ್ಯಾಚುರಲ್ ಆಗಿ ನೋಡುವಂಥದ್ದು. ಇನ್ನೊಂದು ಕೃತಕ, ಆರ್ಟಿಫಿಷಿಯಲ್, ಬೇಕಂತಲೇ ನೋಡುವಂಥದ್ದಾಗಿರಬಹುದು. ನೇರ ವೀಕ್ಷಣೆ ಅಂದ್ರೆ ನೇರವಾಗಿ ನೋಡುವಂತಹ ಒಂದು ವ್ಯಕ್ತಿತ್ವ. ಅಂದ್ರೆ ಒಂದು ನಿಯಂತ್ರಿತವಾದಂತಹ ಸನ್ನಿವೇಶದಲ್ಲಿ ಏನಾಗಿರುತ್ತೆ, ಮಗುವಿನ ಎದುರಿಗೆ ಕುಳಿತುಕೊಂಡು ಅವನ ವೀಕ್ಷಣೆಯನ್ನ ಗಮನಿಸ್ತೀವಲ್ಲ, ಅದನ್ನ ನೇರ ವೀಕ್ಷಣೆ. ಈಗ ಒಂದ್ ಮಗು ಕೈಯಲ್ಲಿ ರಿಮೋಟ್ ಕೊಟ್ಟು ನಾವು ಆ ಮಗು ಏನ್ ಮಾಡುತ್ತೆ ಅಂತ ಹೇಳಿ ಎದುರಿಗೆ ಕುತ್ಕೊಂಡು ನೋಡ್ತೀವಲ್ಲ, ಅದನ್ನ ನೇರ ವೀಕ್ಷಣೆ ಅಂತ ಕರಿತೀವಿ. ಕೃತಕ ಅಂತಂದ್ರೆ ಯಾವುದೇ ಒಂದು ಬೆಲೆ ಬಾಳ್ತಕ್ಕಂತ ವಸ್ತುವನ್ನ ಎಸ್ದಾಗ ಮಗುವಿನ ವರ್ತನೆಯನ್ನ ವೀಕ್ಷಣೆ ಮಾಡ್ತೀವಲ್ಲ, ಅದನ್ನ ನಾವು ಕೃತಕ ವೀಕ್ಷಣಾ ವಿಧಾನ ಅಂತ ಕರಿತೀವಿ. ಸ್ವಾಭಾವಿಕ ಅಂತಂದ್ರೆ ಸಾಮಾನ್ಯವಾಗಿ ಶಾಲೆ ಪಾಠ ಮಾಡ್ತಿರ್ಬೇಕಾರೆ ಅಥವಾ ಹೊರಗಡೆ ಕರ್ಕೊಂಡು ಹೋದಾಗ ಸಾಮಾನ್ಯವಾಗಿ ವೀಕ್ಷಣೆ ಮಾಡ್ತೀವಿ, ಅದನ್ನ ನಾವು ಸ್ವಾಭಾವಿಕ ವೀಕ್ಷಣೆ. ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಏನಾರ ಬಂತು ಅಂದ್ರೆ ನೆನ್ಪಿಟ್ಕೊಂಡು ಉತ್ತರವನ್ನ ಕೊಡಿ. ಇನ್ನು ನೇರ ವೀಕ್ಷಣೆ ಅಲ್ದಂಗೆ ಅರೆ ನೇರ ವೀಕ್ಷಣೆ ಅಂತಾನು ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅರೆ ನೇರ ವೀಕ್ಷಣೆ ಅಂತ. ಸೊ ಹಂಗಂದ್ರೆ ಏನು ನೋಡಿ, ಆ ಒಂದು ನಿಯಂತ್ರಿತವಾದಂತ ಸನ್ನಿವೇಶದಲ್ಲಿ ಏನ್ ಮಾಡ್ತದೆ, ಆಟದ ಮೈದಾನದಲ್ಲಿ ಆಡ್ತಾ ಇರುವಂತಹ ಮಗುವಿನ ವರ್ತನೆಯನ್ನ ಕಿಡಕಿಯ ಸಹಾಯದಿಂದ ನೋಡಿ, ಆ ಮಗುವಿನ ಆಟವನ್ನ ನಾವು ನೇರವಾಗಿ ನೋಡ್ಲಾರ್ದಂಗೆ ಎಲ್ಲೋ ಮರೆಯಾಗಿ, ಸೊ ನೋಡಿ ಎಲ್ಲೋ ಮರೆಯಾಗಿ ನಾವೇನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ. ಅದನ್ನ ನಾವು ಅರೆ ನೇರ ವೀಕ್ಷಣೆ ಅಂತೇಳಿ ಕರಿತಾ ಇದೀವಿ. ಅರ್ಥ ಆಯ್ತಲ್ವಾ ನಿಮ್ಗೆಲ್ಲ? ಇನ್ನ
ಸಹಭಾಗಿತ್ವ, ಬಹಳಷ್ಟು ಸಲ ಸಹಭಾಗಿತ್ವ ವೀಕ್ಷಣೆ ಬಗ್ಗೆ ಕೇಳಿದ್ದಾರೆ ಎಕ್ಸಾಮ್ ನಲ್ಲಿ. ನೀವು ಇದ್ರ ಬಗ್ಗೆ ಡಿಫ್ರೆನ್ಸ್ ಏನಾದ್ರು ತಿಳ್ಕೊಳ್ದೆ ಇದ್ರೆ ಅಂಕಗಳನ್ನ ಕಳ್ಕೋಬೇಕಾಗತ್ತೆ. ಈ ಸಹಭಾಗಿತ್ವ ವೀಕ್ಷಣೆ ಅಂತಂದ್ರೆ ಏನು? ಒಂದು ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನ ಶಿಕ್ಷಕ ಅಧ್ಯಯನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಒಬ್ಬ ಸದಸ್ಯನಾಗಿ, ನೋಡಿ, ಶಿಕ್ಷಕ ಅಥವಾ ಬೇರೆ ಯಾರೇ ಆಗಿರ್ಲಿ, ಒಬ್ಬ ಸದಸ್ಯನಾಗಿ ಮಕ್ಕಳ ಜೊತೆಗೆ ಬೆರೆತ್ಕೊಂಡು, ನೋಡಿ, ಸದಸ್ಯನಾಗಿ ಮಕ್ಕಳ ಜೊತೆ ಬೆರೆತ್ಕೊಂಡು ವೀಕ್ಷಣೆಯನ್ನ ಮಾಡ್ತಾನಲ್ವಾ, ಅದನ್ನ ಸಹಭಾಗಿತ್ವ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಮಕ್ಕಳ ಜೊತೆ ಬೆರೆತು ವೀಕ್ಷಣೆ ಮಾಡ್ತಾನಲ್ವಾ, ಅದನ್ನ ನಾವು ಸಹಭಾಗಿತ್ವ ವೀಕ್ಷಣ ಅಂತೇಳಿ ಕರಿತಾ ಇದ್ವಿ. ಇದಿಷ್ಟು ನೀವು ನೆನ್ಪಿಟ್ಕೊಳ್ರಿ. ಸ್ವಾಭಾವಿಕ, ಕೃತಕ, ನೇರ ವೀಕ್ಷಣೆ, ಅರೆ ನೇರ, ಸಹಭಾಗಿತ್ವ ವೀಕ್ಷಣೆ. ಇದೆಲ್ಲ ಆದ್ಮೇಲೆ ಈ ವಿಧಾನ ಎಂತಹ ವಿಧಾನ? ವ್ಯಕ್ತಿನಿಷ್ಠನ, ವಸ್ತುನಿಷ್ಠನ, ಯಾವುದು ಅಂತಂದಾಗ ಇದು ವಸ್ತುನಿಷ್ಠ ವಿಧಾನ. ವ್ಯಕ್ತಿನಿಷ್ಠ ಅಲ್ಲ, ವಸ್ತುನಿಷ್ಠ ವಿಧಾನ ಅಂತ ನೆನ್ಪಿಟ್ಕೋಬೇಕು. ಓಕೆ. ಆಮೇಲೆ ಈ ವಿಧಾನ ಏನಿದೆ ಅಂದ್ರೆ ವ್ಯಕ್ತಿತ್ವದ ಅಳತೆಯಲ್ಲಿ ನಮ್ಗೆ ಬಹಳ ಸಹಾಯವನ್ನ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಈ ಕೆಳಕಂಡಂತ ಒಂದು ವಿಧಾನವು ವ್ಯಕ್ತಿತ್ವಕ್ಕೆ ಸಹಾಯ ಅಥವಾ ವ್ಯಕ್ತಿತ್ವದ ಅಳತೆಯಲ್ಲಿ ಸಹಾಯ ಮಾಡುವಂತ ಒಂದು ವಿಧಾನ ಯಾವುದು ಅಂದ್ರೆ ಅದು ವೀಕ್ಷಣ ವಿಧಾನ ಅಂತ ನಾವು ಗುರುತಿಸ್ಬೇಕಾಗತ್ತೆ. ಗೊತ್ತಾಯ್ತಾ ನಿಮಗೆ? ಈಗ ಅಂತರವಲೋಕನ ಮತ್ತೆ ವೀಕ್ಷಣ ವಿಧಾನ ಎರಡರ ಬಗ್ಗೆ ನಾವು ಈಗ ತಿಳಿಸ್ಕೊಟ್ಟೆ. ಹೋಪ್ಸೋ ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಎಕ್ಸ್ಪಿರಿಮೆಂಟಲ್ ಮೆಥಡ್ ಅಥವಾ ಪ್ರಾಯೋಗಿಕ ವಿಧಾನ. ನನ್ನ ಜೊತೆಗೆ ಎಲ್ರಿಗೂ ಕೂಡ ಸಾಧ್ಯವಾದಷ್ಟು ನೋಟ್ಸ್ ಮಾಡ್ಕೊಳ್ರಿ, ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ? ನೋಟ್ಸ್ ಮಾಡಬೇಕು ಅಂತಲೇ ಟೈಮ್ ತಗೊಂಡು ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಓದ್ಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ಸ್ಪೆಂಡ್ ಮಾಡಿ. ಹಾಗಾದ್ರೆ ಪ್ರಾಯೋಗಿಕ ವಿಧಾನ ಹೆಸರೇ ಹೇಳ್ತಾ ಇದೆ ಎಕ್ಸ್ಪಿರಿಮೆಂಟಲ್ ಮೆಥಡ್ ಅಂತ. ಅಂದ್ರೆ ವ್ಯಕ್ತಿ ಮಾಡುವಂತ ಕೆಲ್ಸಗಳಲ್ಲಿ, ವ್ಯಕ್ತಿ ಕೈಗೊಂಡಂತ ಕಾರ್ಯಕಲಾಪಗಳಲ್ಲಿ ಏನ್ ನಾವು ಅಬ್ಸರ್ವೇಷನ್ ಮಾಡ್ತೀವೋ ಅದನ್ನ ನಾವು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಅದ್ ಇನ್ನೂ ಚೆನ್ನಾಗಿ ಹೇಳೋದಾದ್ರೆ ಮಾನವನ ವರ್ತನೆಯನ್ನ ವಸ್ತುನಿಷ್ಠವಾಗಿ, ನೆನ್ಪಿಟ್ಕೊಳ್ಳಿ, ವರ್ತನೆಯನ್ನ ನಾವೇನ್ ಮಾಡ್ತೀವಿ? ವಸ್ತುನಿಷ್ಠವಾಗಿ, ಹಾಗೆ ನಿಖರವಾಗಿ, ಸ್ಪಷ್ಟವಾಗಿ, ಎಲ್ಲಕ್ಕಿಂತ ಮೇನ್ ಆಗಿ ಏನ್ ಮಾಡ್ತೀವಿ? ವೈಜ್ಞಾನಿಕವಾಗಿ, ನೆನ್ಪಿಟ್ಕೊಳ್ರಿ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತೇವೆ. ಅದನ್ನೇ ನಾವು ಪ್ರಾಯೋಗಿಕ ವಿಧಾನ ಅಂತೇಳಿ ಕರೆಯೋದು. ಅರ್ಥ ಆಯ್ತಾ? ಸೊ ನೋಡಿ, ವರ್ತನಾವಾದಿಗಳ ಮಹತ್ವವಾದಂತ ಕೊಡುಗೆ ಅಂತಂದ್ರೆ ಅದೇ ಪ್ರಾಯೋಗಿಕ ವಿಧಾನ ಅಂತೇಳಿ ನಾವು ಕರಿತಾ ಇದೀವಿ. ಹಾಗಾದ್ರೆ ಈ ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು ಅಂತಂದ್ರೆ ವಿಲ್ಹೆಲ್ಮ್ ವೂಂಟ್ ಅಂತೇಳಿ ನಾವು ಗುರುತಿಸ್ತೀವಿ. ವಿಲ್ಹೆಲ್ಮ್ ವೂಂಟ್. ಓಕೆನಾ? ನೆನ್ಪಿಟ್ಕೊಳ್ತೀರಾ ಎಲ್ಲರೂ? ಈತ ಜರ್ಮನಿ ದೇಶದವನು ಅಂತ ನಿಮಗೆ ಗೊತ್ತಿದೆ. ವೀಕ್ಷಣಾ ವಿಧಾನ ಮತ್ತೆ ಅಂತರವಲೋಕನ ವಿಧಾನ ಇವೆರಡಕ್ಕಿಂತಲೂ ಕೂಡ ಬಹಳ ಸ್ಪಷ್ಟತೆ, ನಿಖರತೆ, ನಿಶ್ಚಲತೆ ಇರ್ತಕ್ಕಂತಹ ಒಂದು ವಿಧಾನ ಅಂತಂದ್ರೆ ಅದೇ ಪ್ರಾಯೋಗಿಕ ವಿಧಾನ. ಮಕ್ಳು ಕೆಲಸ ಮಾಡ್ತವೆ, ಆ ಕೆಲಸ ಮಾಡೋ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ಆ ವ್ಯಕ್ತಿಯನ್ನ ಗುರುತಿಸ್ತೀವಿ. ವ್ಯಕ್ತಿಯ ಮೇಲೆ ನಾವು ವ್ಯಕ್ತಿತ್ವವನ್ನ ಗುರುತಿಸಲ್ಲ, ಬದಲಿಗೆ ಆ ವ್ಯಕ್ತಿ ಏನ್ ಕೆಲಸ ಮಾಡ್ತಾನೋ ಅದ್ರ ಮೇಲೆ ನಾವು ಅವನ ವರ್ತನೆಯನ್ನ ಗುರುತಿಸ್ತೀವಿ. ಹಾಗಾಗಿ ಇದು ಅಂತರವಲೋಕನ ಮತ್ತೆ ಅವಲೋಕನ ವಿಧಾನಕ್ಕಿಂತಲೂ ಕೂಡ ತುಂಬಾ ವ್ಯವಸ್ಥಿತವಾದಂತ ವಿಧಾನ ಅಂತೇಳಿ ಗುರುತಿಸ್ತೀವಿ. ಗೊತ್ತಾಯ್ತಾ? ಇನ್ನ ನೆಕ್ಸ್ಟ್ ಬರುವಂತದ್ದೇ ವ್ಯಕ್ತಿ ಅಧ್ಯಯನ ವಿಧಾನ. ಬಹಳ ಇಂಪಾರ್ಟೆಂಟು ಎಕ್ಸಾಮ್ಸ್ ನಲ್ಲಿ. ಇದ್ರ ಬಗ್ಗೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ ಯಾವುದೇ ಕಾಂಪ್ರಮೈಸಿಂಗ್ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ವಿಧಾನಕ್ಕೆ ಹೋಗೋಣ. ಹಾಗಾದ್ರೆ ಮೂರನೇ ವಿಧಾನ ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ. ಏನಂತ ಕರಿತಾ ಇದೀವಿ? ಕೇಸ್ ಸ್ಟಡಿ. ಹಾಗೆ ಈ ವಿಡಿಯೋದ ಅನಿಸಿಕೆ, ಅಭಿಪ್ರಾಯವನ್ನ ಪ್ರತಿಯೊಬ್ರು ಕೂಡ, ವಿಡಿಯೋ ನೋಡುವಂತ ಪ್ರತಿ ವಿದ್ಯಾರ್ಥಿಯು ಕೂಡ ನನಗೆ ಶೇರ್ ಮಾಡಬೇಕು ಕಮೆಂಟ್ ಬಾಕ್ಸ್ ಮೂಲಕ. ಈ ವಿಡಿಯೋ ಹೇಗಿದೆ, ನಿಮ್ಗೆ ಹೇಗೆ ಅನಿಸ್ತು, ಎಷ್ಟು ಮಟ್ಟಿಗೆ ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ವ್ಯಕ್ತಿ ಅಧ್ಯಯನ ಅಂತ ಹೇಳ್ತಾ ಇದೆ, ಹಾಗಾಗಿ ಇದು ವ್ಯಕ್ತಿನಿಷ್ಠ ವಿಧಾನ ಅಂತಾನೆ ನಾವು ಗುರುತಿಸ್ತಾ ಇದೀವಿ. ಸೊ ಈ ಒಂದು ವಿಧಾನವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರೆ DFD ಬುಕ್ಸ್. ಯಾವ ಬುಕ್ಸ್ ಅಪ್ಪ ಇದು? ಹಿಂಗೆ ಹೆಸರು ಇಟ್ಕೊಂಡಿರ್ತಾರೆ ಬುಕ್ಸು.
ಪೆನ್ನು, ಮಾರ್ಕರು ಈ ತರನೇ ಹೆಸರಿಟ್ಕೊಂಡ್ಬಿಡ್ತಾರೆ ಇಂಗ್ಲೆಂಡು ಆ ಕಡೆ ಎಲ್ಲ ಅಲ್ವಾ. ಏನು ಮಾಡಕ್ ಬರಲ್ಲ ಪಾಪ, ಅದು ಬೇಸಿಕಲಿ ಅವ್ರ ಕಲ್ಚರ್. ಸೊ ವ್ಯಕ್ತಿ ಅಧ್ಯಯನ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಕುರಿತಾಗಿ ನಾವೇನ್ ಮಾಡ್ತೀವಿ, ಅಧ್ಯಯನ ಮಾಡುವಂಥದ್ದು. ಆದ್ರೆ ಎಂತ ವ್ಯಕ್ತಿಯನ್ನ ಕುರಿತಾಗಿ ಅಧ್ಯಯನ ಮಾಡ್ತೀವಿ, ಸಮಸ್ಯಾತ್ಮಕ ವ್ಯಕ್ತಿ. ಆ ವ್ಯಕ್ತಿಯಲ್ಲಿ ಏನಾದ್ರೂ ಸಮಸ್ಯೆ ಕಂಡು ಬಂದಿದೆ ಅಥವಾ ಒಂದು ಸಂಸ್ಥೆ ಇರುತ್ತೆ, ಆ ಸಂಸ್ಥೆಯ ಒಂದು ಸಮಸ್ಯೆಯನ್ನ ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಪರಿಹಾರಗಳನ್ನ ಕಂಡುಕೊಂಡು ಸೂಚಿಸ್ತಕ್ಕಂತಹ ವಿಧಾನವನ್ನ ನಾವು ವ್ಯಕ್ತಿ ಅಧ್ಯಯನ ಅಂತೇಳಿ ಕರಿತಾ ಇದೀವಿ. ಅರ್ಥ ಆಯ್ತಾ ನಾನು ಹೇಳಿದ್ ನಿಮ್ಗೆ? ಓಕೆ, ಅರ್ಥ ಆಯ್ತು ನಾನು ಹೇಳಿದ್ ನಿಮ್ಗೆ. ವ್ಯಕ್ತಿ ಅಧ್ಯಯನ ಅಂತಂದ್ರೆ ಯಾವುದೋ ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯನ್ನ ಅಥವಾ ಯಾವುದೇ ಒಂದು ಸಮಸ್ಯೆ ಇರುವಂತಹ ಸಂಸ್ಥೆಯನ್ನ ನಾವೇನ್ ಮಾಡ್ತೀವಿ, ಸೂಕ್ತವಾದಂತಹ ಪರಿಹಾರವನ್ನ ಕೊಡ್ಲಿಕ್ಕೋಸ್ಕರ ಅಧ್ಯಯನವನ್ನ ಮಾಡ್ತೇವೆ. ಸೊ ಅಂತಹ ವಿಧಾನ ಅಂತಂದ್ರೆ ಅದು ವ್ಯಕ್ತಿ ಅಧ್ಯಯನ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಮಕ್ಕಳಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವು, ಅವು ಬೆಳಿತಾ ಬೆಳಿತಾ ಪ್ರಾಬ್ಲಮ್ಸ್ ಗಳನ್ನ ಕಂಡ್ಕೊಂಡ್ ಬಂದಿರ್ತವು. ಕೆಲವೊಂದು ಬಾಲಾಪರಾಧಿಗಳು ಕೂಡ ಇರ್ತವೆ. ಯಾಕ ಅವರು ಬಾಲಾಪರಾಧಿಗಳಾಗಿರ್ತಾರೆ, ಅವ್ರಿಗೆ ಯಾಕೆ ಪೌಷ್ಟಿಕತೆ ಇದೆ, ಈ ತರ ಎಲ್ಲ ಕುರಿತು ನಾವು ಸ್ಟಡಿ ಮಾಡ್ತಿರ್ತೀವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಹಿಲೆ ಅಂತಕ್ಕಂಥ ಮನೋವಿಜ್ಞಾನಿ ನಿಮ್ಗೆಲ್ಲ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ಈ ಹಿಲೆ ಮನೋವಿಜ್ಞಾನಿ ಬಾಲಾಪರಾಧಿಗಳನ್ನ ಪ್ರಪ್ರಥಮ ಬಾರಿಗೆ ಕುರಿತಾಗಿ ಅಧ್ಯಯನವನ್ನ ಮಾಡ್ತಾನೆ. ಎಕ್ಸಾಮ್ ನಲ್ಲಿ ಕೇಳಿದ್ರು ಅಂತಂದ್ರೆ ನೆನ್ಪಿರ್ಲಿ, ಬಾಲಾಪರಾಧಿಗಳನ್ನ ಕುರಿತು ಅಧ್ಯಯನ ಮಾಡ್ತಾನೆ ಹಿಲೆ ಅಂತಕ್ಕಂಥ ಮನೋವಿಜ್ಞಾನಿ. ಓಕೆ ನೋಡಿ, ಇವ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ನಾವು ವ್ಯಕ್ತಿ ಅಧ್ಯಯನವನ್ನೇ ಬಳಸ್ತೀವಿ. ಬಾಲಾಪರಾಧಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ನಾವು ಯಾವ ಅಧ್ಯಯನವನ್ನ ಬಳಸ್ತೀವಿ ಅಂದ್ರೆ ವ್ಯಕ್ತಿ ಅಧ್ಯಯನವನ್ನೇ ಬಳಸ್ತೀವಿ. ಅದಲ್ದಂಗೆ ಬೇರೆ ಯಾವುದು ಬರಲ್ಲ. ಅಂದ್ರೆ ಸೂಕ್ಷ್ಮವಾಗಿ ನಾವು ವ್ಯಕ್ತಿ ಬಗ್ಗೆ, ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಅದು ವ್ಯಕ್ತಿ ಅಧ್ಯಯನನೇ ಬೇಕು. ಸೊ ನೋಡಿ, ವ್ಯಕ್ತಿ ಅಧ್ಯಯನವನ್ನ ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಕೈಗೊಳ್ತೀವಿ ಅಂತ ಅನ್ನೋದಾದ್ರೆ, ವಿದ್ಯಾರ್ಥಿ ಶಾಲೆಯಲ್ಲಿ ಸರಿಯಾಗಿ ಕಲಿತಾ ಇಲ್ಲ ಅಂತಂದ್ರೆ, ಶಾಲೆಯಲ್ಲಿ ಸರಿಯಾಗಿ ನಿರಾಸಕ್ತಿಯನ್ನ ಹೊಂದಿದೆ ಅಂತಂದ್ರೆ, ವಿದ್ಯಾರ್ಥಿ ಬಾಲಾಪರಾಧಿ ಆಗಿದ್ರೆ, ಹಾಗೇನೆ ವಿದ್ಯಾರ್ಥಿ ಕಲಿಕೆಯಲ್ಲಿ ಏನಾದ್ರೂ ಹಿಂದುಳಿದಿದ್ರೆ ಅಥವಾ ಆಸಕ್ತಿ ಕೊಡ್ತಾ ಇಲ್ಲ ಅಂತಂದ್ರೆ, ಪದೇ ಪದೇ ಶಾಲೆಗೆ ಬರ್ಲಿಲ್ಲ ಅಂತಂದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಅಧ್ಯಯನವನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಓಕೆ, ಬಹಳ ಇಂಪಾರ್ಟೆಂಟು, ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ ಇದನ್ನ ನಾವು ಚಿಕಿತ್ಸಾ ವಿಧಾನ ಅಂತ ಹೇಳ್ಬೋದು, ಹಾಗೆ ವ್ಯಕ್ತಿ ಚರಿತ್ರಾ ವಿಧಾನ ಅಂತಾನೂ ಕೂಡ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಹಾಗಾದ್ರೆ ಈ ವ್ಯಕ್ತಿಯ ಅಧ್ಯಯನ ಕೆಲವೊಂದು ಹಂತಗಳು ಕೂಡ ಇದೆ. ವ್ಯಕ್ತಿ ಅಧ್ಯಯನ ಕೈಗೊಳ್ಳೋದಕ್ಕೆ ಕೆಲವೊಂದು ಹಂತಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು. ಹಾಗಾದ್ರೆ ಯಾವ್ಯಾವ ಹಂತಗಳಿದೆ ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಮಸ್ಯೆಗಳು ನೋಡಿ. ಫಸ್ಟ್ ಏನಪ್ಪಾ ಅಂತಂದ್ರೆ ನೈದಾನಿಕ ಹಂತ ಅಂತ ಕರಿತಾ ಇದ್ವಿ. ನೈದಾನಿಕ ಹಂತ ಅಂದ್ರೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಹುಡ್ಕೋದು. ನೈದಾನಿಕತೆ ಅಂದ್ರೆ ನಿಮಗೆ ಗೊತ್ತಿದೆನಾ, ಎಲ್ಲಿ ಸಮಸ್ಯೆ ಇದೆನೋ ಅದನ್ನ ನಾವು ನೈದಾನಿಕ ಅಂತ ಕರಿತೀವಿ. ಡಯಾಗ್ನೋಸ್ಟಿಕ್ ಮೆಥಡ್ ಅಂತ ಕರಿತಾ ಇದೀವಿ. ವ್ಯಕ್ತಿ ಸಂಪೂರ್ಣವಾಗಿ ಎಲ್ಲಿ ವರ್ತನಾ ಸಮಸ್ಯೆ ಇದೆ ಆ ವರ್ತನಾ ಸಮಸ್ಯೆಗಳನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ನೈದಾನಿಕ ಹಂತವನ್ನ ಬಳಕೆ ಮಾಡ್ತೀವಿ. ಎರಡನೇ ಹಂತ ಏನಪ್ಪಾ ಅಂದ್ರೆ ಪರಿಹಾರ ಹಂತ ಅಥವಾ ಸುಧಾರಣೆ ಹಂತ ಅಂತಲೂ ಕೂಡ ಕರಿತೀವಿ. ಮೇಡಮ್ ಇಷ್ಟೆಲ್ಲ ಡೀಟೇಲ್ ಆಗಿ ಕೇಳೋದಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಹಾಗಾಗಿ ಪರಿಹಾರ ಅಂತ ಅಂತಂದ್ರೆ ಆ ವ್ಯಕ್ತಿ ಈ ಏನ್ ಸಮಸ್ಯೆಗಳನ್ನ ಕಂಡ್ಕೊಂಡಿದ್ನೋ ಅದಕ್ಕೆ ಬೇಕಾಗಿರುವಂತ ಕೆಲವೊಂದು ಪರಿಹಾರಗಳನ್ನ ಸೂಚಿಸುವಂತದ್ದು ಪರಿಹಾರ ಅಂತೇಳಿ ಕರಿತಾ ಇದೀವಿ. ಈ ಎರಡು ಹಂತಗಳ ಮೂಲಕ ನಾವೇನ್ ಮಾಡಬಹುದು, ವ್ಯಕ್ತಿ ಅಧ್ಯಯನವನ್ನ ಕೈಗೊಳ್ಳಬಹುದು. ಅದಾದ್ಮೇಲೆ ಫಲಿತಾಂಶ ಪ್ರಕಟಣೆ ಆಗಿರಬಹುದು, ಸಮಸ್ಯೆಗಳಿಗೆ ಕಾರಣಗಳನ್ನ ಹುಡುಕುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಬರುತ್ತೆ. ನೈದಾನಿಕ ಹಂತ ಆದ್ಮೇಲೆ ಸಮಸ್ಯೆಗಳಿಗೆ ಕಾರಣಗಳನ್ನ ಹುಡುಕುವಂತ ಒಂದು ಹಂತ ಆಗಿರ್ಬೋದು, ಇವೆಲ್ಲವೂ ಕೂಡ ಬರುತ್ತದೆ. ಇರ್ಲಿ ಪರವಾಗಿಲ್ಲ. ಸೊ ನಾವೇನ್ ಮಾಡೋಣ, ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂತಹ ಮನೋವಿಜ್ಞಾನದ ಇನ್ನೊಂದು ವಿಧಾನ ಯಾವುದು ಅಂತ ಅನ್ನೋದಾದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಸಂದರ್ಶನ ವಿಧಾನ, ಇಂಟರ್ವ್ಯೂ ಮೆಥಡ್ ಅಂತ ಕರಿತಾ ಇದ್ದೀವಿ. ಇದು ಎಷ್ಟನೇ ಮೆಥಡಿಗೆ ನಾವು ಕಲಿತಾ ಇರೋದು? ಎಸ್, ಆಕ್ಚುಲಿ ಇದು 4ನೇದು ಪ್ರಾಯೋಗಿಕ ಆಯ್ತು, ಮೂರನೇದು ಪ್ರಾಯೋಗಿಕ ಆಯ್ತು, 4ನೇದು ವ್ಯಕ್ತಿ ಅಧ್ಯಯನ ಆಯ್ತು, ಈಗ 5ನೇದು ಸಂದರ್ಶನ ವಿಧಾನ. ಹೌದೇನ್ರಿ? ಸಂದರ್ಶನ ವಿಧಾನ, ಇಂಟರ್ವ್ಯೂ ಮೆಥಡ್ ಅಂತಾನೂ ಕೂಡ ಇದನ್ನ ನಾವು ಕರಿತಾ ಇದ್ದೀವಿ. ಸಂದರ್ಶನ ಅಂದ್ರೆ ನೀವೆಲ್ಲ ನೋಡಿರ್ತೀರ,
ವ್ಯಕ್ತಿ ಏನ್ ಮಾಡ್ತಾನೆ ತನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಅಥವಾ ವ್ಯಕ್ತಿ ಬಗ್ಗೆ ನಾವು ಇಂಟರ್ವ್ಯೂ ಅನ್ನ ತೆಗೆದುಕೊಳ್ತಾ ಇರ್ತೀವಿ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿಯನ್ನ ಎದುರು ಕುದಿರಿಸ್ಕೊಂಡು ಒಂದು ವಿಷಯದ ಕುರಿತಾಗಿ ಪ್ರಶ್ನೆಗಳನ್ನ ಕೇಳುವಂಥದ್ದು, ಸಮಾಲೋಚನೆಯನ್ನ ಮಾಡುವಂಥದ್ದು, ಸೊ ಅವನಲ್ಲಿರುವಂತ ಸಾಮರ್ಥ್ಯವನ್ನ ತಿಳಿದುಕೊಂಡು ಮಾರ್ಗದರ್ಶನವನ್ನ ನೀಡ್ಲಿಕ್ಕೆ ಸಹಕಾರಿಯಾಗ್ತಕ್ಕಂತ ಒಂದು ವಿಧಾನ ಅಂದ್ರೆ ಅದನ್ನ ನಾವು ಸಂದರ್ಶನ ವಿಧಾನ ಅಂತ ಕರಿತೀವಿ. ಹಾಗಾದ್ರೆ ಸಂದರ್ಶನ ವಿಧಾನದಲ್ಲಿ ಸಾಕಷ್ಟು ವಿಧಾನಗಳಿದಾವೆ. ಒಂದು ನಿರ್ಬಂಧಿತ ಸಂದರ್ಶನ, ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನ. ನಿರ್ಬಂಧಿತ ಸಂದರ್ಶನ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಅನಿರ್ಬಂಧಿತ ಸಂದರ್ಶನ ಅಂತ. ನಿರ್ಬಂಧಿತ ಮತ್ತೆ ಅನಿರ್ಬಂಧಿತ ಸಂದರ್ಶನ ಅಂತ. ಸೊ ನಿರ್ಬಂಧಿತ ಸಂದರ್ಶನ ಅಂತಂದ್ರೆ ಏನಿಲ್ಲಿ, ಸಂದರ್ಶನದ ವೇಳೆ ಏನಾಗುತ್ತಪ್ಪ ಅಂದ್ರೆ ಆ ವ್ಯಕ್ತಿ ಕೇಳುವಂತ ಪ್ರಶ್ನೆ ಹಾಗೂ ವ್ಯಕ್ತಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ, ಯಾವ್ಯಾವ ಹಂತದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತೇಳಿ ಮೊದ್ಲೇ ನಿರ್ಧಾರ ಮಾಡಿರ್ತಾನೆ. ಸೊ ಅದನ್ನ ನಿರ್ಬಂಧಿತ ಸಂದರ್ಶನ ಅಂತ ಕರಿತೀವಿ. ಇನ್ನು ಅನಿರ್ಬಂಧಿತ ಸಂದರ್ಶನ ಅಂತಂದ್ರೆ ಏನು, ಇದು ಯಾವುದೇ ಪ್ರೀ ಪ್ಲಾನ್ ಇರೋದಿಲ್ಲ, ಪೂರ್ವ ನಿಯೋಜಿತ ಕಾರ್ಯಕ್ರಮ ಇಲ್ಲಿ ಇರಲ್ಲ. ನೇರವಾಗಿ ನಾವೇನ್ ಮಾಡ್ತೀವಿ, ತಯಾರಿಯನ್ನ ನಡೆಸ್ಲಾರ್ದಂಗೆನೆ ಆ ಸಂದರ್ಶಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಮಾಹಿತಿಗಳನ್ನ ಸಂಗ್ರಹ ಮಾಡ್ಲಾಗತ್ತೆ. ಸೊ ಇದನ್ನ ಯಾರ್ಯಾರಿಗೆಲ್ಲ ಕೈಗೊಳ್ತೀವಿ ಅಂದ್ರೆ ಮಕ್ಕಳು, ಅಪಸಾಮಾನ್ಯ ಮಕ್ಕಳು ಇರ್ತವೆ, ಮತ್ತೆ ಅನಕ್ಷರಸ್ಥರಿಗೋಸ್ಕರ ಈ ಸಂದರ್ಶನ ವಿಧಾನವನ್ನ ನಾವು ಬಳಕೆ ಮಾಡ್ತೇವೆ. ಓಕೆ, ಗೊತ್ತಾಯ್ತಾ? ಹಾಗಾದ್ರೆ ಇದು ಶಾಲೆಯಲ್ಲಿ ಹೇಗ್ ಬಳಸ್ತೀವಿ ಅಂತಂದ್ರೆ, ವಿದ್ಯಾರ್ಥಿಗಳನ್ನ ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ಮೆಥಡ್ ಅನ್ನ ನಾವು ಬಳಕೆ ಮಾಡ್ತೀವಿ. ಮತ್ತೆ ಅವ್ರ ಸಮಸ್ಯೆಗಳನ್ನ ಕೂಡ ನಾವಿಲ್ಲಿ ಚರ್ಚೆ ಮಾಡ್ಬೋದು. ಅದನ್ನೇ ನಾವು ಸಂದರ್ಶನ ವಿಧಾನ. ಪ್ರಶ್ನೆ ಕೇಳಿದ್ರೆ ಹೆಂಗ್ ಕೇಳ್ಬೋದು ಅಂತಂದ್ರೆ, ಆ ನಿರ್ಬಂಧಿತ ಸಂದರ್ಶನದ ಪ್ರಮುಖ ಮಾಹಿತಿ ಅಂತ ಕೇಳ್ಬೋದು, ಅಥವಾ ನಿರ್ಬಂಧಿತ ಸಂದರ್ಶನದ ಪ್ರಮುಖ ಅಂಶ ಅಂತನಾದ್ರೂ ಕೇಳೋ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮ್ಗೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಪರೀಕ್ಷಾ ವಿಧಾನ ಅಂತ ಬರುತ್ತೆ. ಬಹಳ ಫೇಮಸ್ ಇದು, ಆಮೇಲೆ ಅಷ್ಟೇ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಾನ ಪರೀಕ್ಷಾ ವಿಧಾನ. ಟೆಸ್ಟ್ ಮೆಥಡ್ ಅಂತ ಹೇಳಿ ನಾವ್ ಇದನ್ನ ಕರಿತಾ ಇದೀವಿ. ಈ ಪರೀಕ್ಷಾ ವಿಧಾನದಲ್ಲೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಇಂಟರ್ವ್ಯೂವನ್ನ ಅಥವಾ ಪರೀಕ್ಷೆಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಮಗುವಿನ ಸಮಸ್ಯೆಯನ್ನ ಬಗೆಹರಿಸಬಹುದು, ಮಗುವಿನ ಸಾಮರ್ಥ್ಯವನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ಬಳಸ್ತೀವಿ. ಪರೀಕ್ಷೆಗಳಲ್ಲಿ 4 ಪ್ರಮುಖ ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಇದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ. ಸೊ ಈ ಲಕ್ಷಣಗಳ ಬಗ್ಗೆ ನೀವೆಲ್ಲರೂ ತಿಳ್ಕೊಬೇಕು. ಒಂದು ಪರೀಕ್ಷೆ ಅನ್ನೋದು ಹೇಗಾಗಿರ್ಬೇಕು, ಸಮಂಜಸವಾಗಿರ್ಬೇಕು, ಹಾಗೇನೆ ವಸ್ತುನಿಷ್ಠವಾಗಿರ್ಬೇಕು, ಹೊರತಾಗಿ ವ್ಯಕ್ತಿನಿಷ್ಠವಾಗಿರ್ಬಾರ್ದು. ವಸ್ತುನಿಷ್ಠ ಅಂತಂದ್ರೆ ತಾನು ಏನ್ ಪ್ರಶ್ನೆ ಕೇಳಿರ್ತಾನೋ ಅದು ತನ್ನ ವ್ಯಕ್ತಿತ್ವಕ್ಕೆ ಅದೇನಾಗಿರ್ಬಾರ್ದು, ಅಂಶ ಒಳಗೊಂಡಿರ್ಬಾರ್ದು, ಬದಲಿಗೆ ವಸ್ತುವಿನ ಮೇಲೆ ಅದರ ಗಮನ ಇರಬೇಕು. ವಿಶ್ವಾಸನೀಯವಾಗಿರ್ಬೇಕು, ನೆನ್ಪಿಟ್ಕೊಳ್ರಿ, ಪರೀಕ್ಷೆ ಅನ್ನೋದು ಹೇಗಿರ್ಬೇಕು, ವಿಶ್ವಾಸನೀಯವಾಗಿರ್ಬೇಕು. ಹಾಗೆ 4ನೇದೇನಪ್ಪ ಅಂದ್ರೆ ಉಪಯೋಗವಾಗ್ಬೇಕು, ಉಪಯೋಗಾರ್ಹತೆಯನ್ನ ಹೊಂದಿರ್ಬೇಕು ಅಂತ ಇಲ್ಲಿ ನಾವು ಹೇಳ್ಬೋದು. ಇದು ಪರೀಕ್ಷಾ ವಿಧಾನದಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರಮುಖ 4 ಲಕ್ಷಣಗಳು. ಎಕ್ಸಾಮ್ಸ್ ಅಲ್ಲಿ ಇದನ್ನ ಕೇಳ್ತಾರೆ, ಅದಕ್ಕೋಸ್ಕರ ಇದನ್ನು ಕೂಡ ಪರೀಕ್ಷಾ ವಿಧಾನವನ್ನ ಬಳಕೆ ಮಾಡ್ತಾರೆ. ಇನ್ನ ಫೈನಲಿ ನಾವು ನೋಡೋದಾದ್ರೆ ಸಮೀಕ್ಷಾ ವಿಧಾನ ಅಂತ ಬರುತ್ತೆ. ಇವೆಲ್ಲವೂ ಕೂಡ ಏನಪ್ಪಾ, ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು. ವಿದ್ಯಾರ್ಥಿಗಳ ವರ್ತನೆಯನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ನಾವ್ ಈ ಎಲ್ಲಾ ವಿಧಾನಗಳನ್ನ ಬಳಕೆ ಮಾಡ್ಕೊಳ್ತೀವಿ. ಈ ಸಮೀಕ್ಷಾ ವಿಧಾನದಲ್ಲಿ ಏನೇನಿದೆ ನೋಡೋಣ. ಸಮೀಕ್ಷೆ ಅಂತಂದ್ರೆ ಏನು, ಸರ್ವೆ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಸರ್ವೆ ಮೆಥಡ್ ಅಂತಾನು ನಾವು ಹೇಳ್ತೀವಿ ಅಲ್ವಾ. ಈ ಸರ್ವೆ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದು ಸಮಸ್ಯಾತ್ಮಕವಾದಂತಹ ಕ್ಷೇತ್ರವನ್ನ ನಾವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸಂಗ್ರಹಣೆ ಮಾಡಿಕೊಂಡು ಅಂಕಿ ಅಂಶಗಳನ್ನ ಗುರುತಿಸ್ತೀವಿ. ಈ ಸರ್ವೆ ಮಾಡ್ತೀವಿ ಅಂತ ಹೇಳ್ತೀವಿ, ಹೊಲದ ಸರ್ವೆ ಮಾಡ್ತಾರೆ, ಆಮೇಲೆ ಜನಸಂಖ್ಯೆ ಸರ್ವೆ ಮಾಡ್ತಾರೆ. ಇವೆಲ್ಲ ಸರ್ವೆ ಅಂಕಿ ಅಂಶಗಳನ್ನ ಗುರುತಿಸ್ಕೊಂಡು ಅದಕ್ಕೆ ಬೇಕಾದಂತ ಸೂಕ್ತ ಪರಿಹಾರವನ್ನ ಒದಗಿಸ್ಕೊಡ್ತಾರೆ. ಅದನ್ನೇ ಸಮೀಕ್ಷಾ ವಿಧಾನ ಅಂತೇಳಿ ಕರೆಯೋದು. ಗೊತ್ತಾಯ್ತೇನ್ರಿ? ಇದನ್ನ ನಾವು ಸರ್ವೇಕ್ಷಣಾ ವಿಧಾನ ಅಂತ ಹೇಳ್ಬೋದು, ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತಾನೂ ಕೂಡ ನಾವು ಕರಿತೀವಿ. ಇವಾಗ ಸಮೀಕ್ಷೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಜನಸಂಖ್ಯೆದ ಅಪ್ಡೇಟ್ ಎಲ್ಲ ಇಂಟರ್ನೆಟ್ ನೆಲ್ಲ ಹಾಕಿರ್ತಾರೆ, ಮತ್ತೊಂದ್ರಲ್ಲಿ ಕೂಡ ಹಾಕಿರ್ತಾರೆ. ಅದೆಲ್ಲದನ್ನ ನಾವೇನಂತ ಕರಿತಾ ಇದೀವಿ, ಸಮೀಕ್ಷಾ ವಿಧಾನ ಅಂತ ಕರಿತೀವಿ.
ಇನ್ನೊಂದು ಮನೋವಿಶ್ಲೇಷಣಾ ವಿಧಾನ ಅಂತನೂ ಕೂಡ ಬರ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಮನೋವಿಶ್ಲೇಷಣಾ ವಿಧಾನ ಅಂತಂದ್ರೆ ಏನು, ಇದು ಬಹಳ ಇಂಪಾರ್ಟೆಂಟು. ಇದು ಎಕ್ಸಾಮ್ ನಲ್ಲಿ ಕೂಡ ಕೇಳ್ತಾರೆ. ಈ ಸೈಕೋ ಅನಾಲಿಸಿಸ್ ಥಿಯರಿ ಅಂತನೂ ಕೂಡ ನಾವ್ ಇದನ್ನ ಕರಿತೀವಿ. ವಿಶ್ಲೇಷಣಾ ವಿಧಾನ ಅಲ್ವಾ. ಸೊ ಈ ವಿಧಾನದಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿಯ ವರ್ತನೆಯನ್ನ ನಾವು ಹೇಗೆ ಅಧ್ಯಯನ ಮಾಡ್ಬೇಕು ಅಂತ ಅನ್ನೋದಾದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಸಾಕಷ್ಟು ವರ್ತನೆಗಳಿರುತ್ತೆ, ಅವು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರಜ್ಞೆ ಅವಸ್ಥೆಯಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಏನಾಗ್ತಾ ಇರುತ್ತೆ, ಮತ್ತೆ ಅಷ್ಟೇ ಅಲ್ಲ, ಅವುಗಳನ್ನ ಹೊರಸೆಳಿತಕ್ಕಂಥ ವಿಧಾನವನ್ನೇ ನಾವು ಸೈಕೋ ಅನಾಲಿಸಿಸ್ ಥಿಯರಿ ಅಂತೇಳಿ ಕರೀತಾ ಇದೀವಿ. ಹಾಗಾದ್ರೆ ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂತಂದ್ರೆ ಅವರೇ ಸಿಗ್ಮಂಡ್ ಫ್ರಾಯ್ಡ್. ಎಕ್ಸಾಮ್ ನಲ್ಲಿ ಕೇಳಿದಾರೆ ಇದನ್ನ. ಸ್ವಲ್ಪ ಫಾಸ್ಟ್ ಆಗ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ, ಬಹಳಷ್ಟು ವಿಷಯಗಳಿರೋದ್ರಿಂದ ಕವರ್ ಮಾಡ್ಕೋಬೇಕಲ್ವಾ, ಹಾಗಾಗಿ. ಸೊ ಈ ಸಿಗ್ಮಂಡ್ ಫ್ರಾಯ್ಡ್ ರವರ ಅನುಯಾಯಿಗಳು ಕೂಡ ಇದ್ದಾರೆ. ಅವ್ರು ಯಾರು ಅಂತಂದ್ರೆ ಕಾರ್ಲ್ ಯಂಗ್ ಅವರಾಗಿರ್ಬೋದು. ಸೊ ಇವರು ಕೂಡ ವ್ಯಕ್ತಿತ್ವದ ಬಗ್ಗೆ ನಮಗೆ ತಿಳಿಸ್ತಾರೆ. ಹಾಗೇನೆ ಇನ್ನೊಬ್ರು ಬರ್ತಾರೆ, ಯಾರಪ್ಪ ಅಂತಂದ್ರೆ ಆಲ್ಫ್ರೆಡ್ ಆಡ್ಲರ್ ಅಂತ ಬರ್ತಾರೆ. ಸೊ ಇವರು ಕೂಡ ಒಬ್ಬ ಮನೋವಿಶ್ಲೇಷಣವಾದಿ ಅಂತಾನೂ ಕೂಡ ಹೇಳ್ಬೋದು. ಇವರು ಸಿಗ್ಮಂಡ್ ಫ್ರಾಯ್ಡ್ ರವರ ಅನುಯಾಯಿಗಳು. ಓಕೆ, ಇದೆಲ್ಲವನ್ನ ನೀವು ನೆನ್ಪಿಟ್ಕೊಳ್ಳಿ. ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ಈ ಮನೋವಿಶ್ಲೇಷಣಾ ವಿಧಾನ ಅಂತಂದ್ರೇನು, ಮಾನಸಿಕ ರೋಗಿಗೆ ಚಿಕಿತ್ಸೆಯನ್ನ ನೀಡುವಂಥದ್ದು. ಅಪಸಾಮಾನ್ಯ ಅಂತಂದ್ರೆ ನಾರ್ಮಲ್ ಆಗಿರುವಂತ ವ್ಯಕ್ತಿಗಳಿಗಿಂತಲೂ ಕೂಡ ಇವರು ಸ್ವಲ್ಪ ವಿಚಿತ್ರ ವರ್ತನೆಗಳನ್ನ ಮಾಡುವಂತಹ ವ್ಯಕ್ತಿಗಳನ್ನ ಕುರಿತು ಅಧ್ಯಯನ ಮಾಡೋದು, ಅವರಿಗೆ ಚಿಕಿತ್ಸೆಯನ್ನ ನೀಡುವಂಥದ್ದೇ ಮನೋವಿಶ್ಲೇಷಣಾ ವಿಧಾನ ಅಂತ ಕರೀತಾರೆ. ಸೊ ಇವರು 3 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇವರೇನು ಪ್ರತಿ ಹಂತದಲ್ಲಿ, ಇವರೊಬ್ಬ ಡಾಕ್ಟರ್, ಬೇಸಿಕಲಿ ಸೈಕಾಲಜಿಕಲ್ ಡಾಕ್ಟರ್ ಆಗಿರ್ತಾರೆ. ಇವ್ರ ಹತ್ರ ಬರುವಂತ ಪೇಷಂಟ್ಸ್ ಗಳೆಲ್ಲವೂ ಕೂಡ ಒಂದ್ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ. ಅದನ್ನೆಲ್ಲವನ್ನ ನೋಡಿ ಒಂದ್ ಥಿಯರಿಯನ್ನ ಇವ್ರು ಮಂಡಿಸ್ತಾರೆ. ಅದೇ ಮನೋವಿಶ್ಲೇಷಣಾ ಥಿಯರಿ ಅಂತ ಹೇಳ್ಬೋದು. ಸೊ 3 ವಿಚಾರಗಳನ್ನ ಕೂಡ ತಿಳಿಸಿದ್ರು ನಮ್ಗೆ. ಒಂದು ಕಾನ್ಶಿಯಸ್ ಅಥವಾ ಪ್ರಜ್ಞಾವಸ್ಥೆ ಅಂತನೂ ಕೂಡ ಹೇಳಿದ್ರು. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅರೆ ಪ್ರಜ್ಞಾವಸ್ಥೆ ಮತ್ತೆ ಸುಪ್ತ ಪ್ರಜ್ಞಾವಸ್ಥೆ ಅಂತೇಳಿ ಹೇಳಿದ್ರು. ನೋಡಿ, ಈ ಪ್ರಜ್ಞಾವಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ, ಮಗು ಈ ಕೂತಿದೆ, ನಾನ್ ನಿಮ್ ಜೊತೆ ಏನಾರ ಮಾತಾಡೋದಿತ್ತು ಅಂದಿದ್ರೆ ನಾನು ನಿಮ್ಗೆ ಇಷ್ಟು ಪಾಠ ಹೇಳಿದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದೀನಿ ಅಂತ ತಕ್ಷಣ ಉತ್ತರ ಕೊಟ್ಬಿಡ್ತೀರಾ. ಅದನ್ನೇ ನಾವು ಪ್ರಜ್ಞಾವಸ್ಥೆ ಅಂತ ಕರಿತೀವಿ, ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಇನ್ನ ಪ್ರಜ್ಞೆಗೆ ಉತ್ತರ ಸರಿ ಸಿಗಬಹುದು ಅಥವಾ ತಪ್ಪು ಕೂಡ ಇರಬಹುದು ಅಲ್ವಾ. ನೆಕ್ಸ್ಟ್ ಅರೆ ಪ್ರಜ್ಞಾವಸ್ಥೆ ಅಂತ ಬರುತ್ತೆ, 2ನೇ ಹಂತ. ಈ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಗು ಹೇಗ್ ವರ್ತಿಸುತ್ತಪ್ಪ ಅಂತಂದ್ರೆ, ಹಿಂದೆ ಯಾವುದೋ ಸ್ಥಳದಲ್ಲಿ ಒಂದು ಅಪಘಾತವಾದಾಗ, ಮುಂದೆ ಯಾವ್ದಾದ್ರು ಒಂದ್ ದಿನ ಆ ಸ್ಥಳವನ್ನ ನೋಡಿದಾಗ ತಕ್ಷಣವಾಗಿ ಹಿಂದಿನ ವಿಚಾರ ನೆನಪರುತ್ತೆ. ಫಾರ್ ಎಕ್ಸಾಂಪಲ್, ಅಷ್ಟೆಲ್ಲ ದೂರ ಬೇಡ, ಹಿಂದೆ ನಾನು ಏನೋ ಮಾಡಿರ್ತೀನಿ, ಅಥವಾ ಹಿಂದೆ ನಾನು ಆ ಸ್ಥಳಕ್ಕೆ ಯಾವಾಗೋ ಹೋಗಿರ್ತೀನಿ, ಈಗ ನಾನು ಅಲ್ಲಿ ಹೋದೆ ಅಂದ್ರೆ ಆ ಹಿಂದಿನ ನೆನಪುಗಳೆಲ್ಲವೂ ಕೂಡ ನನಗೆ ಬರ್ತಾ ಹೋಗುತ್ತೆ. ಅಂದ್ರೆ ಪ್ರಾಪರ್ ಆಗಿ ಎಲ್ಲ ನೆನಪು ಬರಲ್ಲ, ಅರ್ಧಂಬರ್ಧ ನೆನಪು ಬರ್ತಾ ಹೋಗುತ್ತೆ. ಅದನ್ನ ನಾವು ಅರೆ ಪ್ರಜ್ಞಾವಸ್ಥೆ. ಇದು 4ನೇ 3 ಭಾಗದಷ್ಟು ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಅಂತೇಳಿ ಹೇಳ್ತಾರೆ. ಇನ್ನ ನಿಮಗೆ ಗೊತ್ತಿರಬಹುದು, ಇನ್ನ ಅರೆ ಪ್ರಜ್ಞಾವಸ್ಥೆ ನಿಮಗೆ ಗೊತ್ತಾಯ್ತು. ಅಪ್ರಜ್ಞಾವಸ್ಥೆ ಅಥವಾ ಕಂಪ್ಲೀಟ್ ಆಗಿ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥ ಅವಸ್ಥೆಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಸಂಪೂರ್ಣವಾಗಿ ಮಗು ಇಲ್ಲಿ ಯಾವುದೇ ವಿಚಾರಗಳನ್ನ ನೆನ್ಪಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲ್ಲ. ಸೊ ಅದನ್ನ ನಾವು ಅಪ್ರಜ್ಞಾವಸ್ಥೆ ಅಂತೇಳಿ ಕರಿತಾ ಇದೀವಿ. ಓಕೆ, ಇವರು 3 ವಿಚಾರಗಳು, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ 3 ವಿಚಾರಗಳನ್ನ ಹೇಳ್ತಾರೆ. ಸೊ ವ್ಯಕ್ತಿತ್ವ ಹೇಗಿರುತ್ತೆ ಅಂದ್ರೆ, ಈಗೋ, ಓಕೆ, ಹಾಗೇನೆ ಸೂಪರ್ ಈಗೋಗಳ ಬಗ್ಗೆನೂ ಕೂಡ ಹೇಳ್ತಾರೆ. ಈಗೋ, ಸೂಪರ್ ಈಗೋ. ಯುಗ, ಅಹಂ ಮತ್ತೆ ಅತ್ಯಹಂ ಅಂತ ಹೇಳಿ ಕರಿತೀವಿ. ಸೂಪರ್ ಈಗೋ ಅಂತೇಳಿ ಹೇಳ್ತೀವಿ. ಸೊ ಇವು ಎಲ್ಲ ಏನ್ ಹೇಳುತ್ತೆ, ಈಗೋನಲ್ಲಿ ಏನಿರುತ್ತೆ ಮಗು, ಹೇಗಿರುತ್ತೆ ಮಗು ಅಂದ್ರೆ ಸುಖಾನ್ವೇಷಣೆ. ಇದ್ರ ಮೇಲೆ ಸಾಕಷ್ಟು ಸಲ ಪ್ರಶ್ನೆ ಬಂದಿದೆ, ನೆನ್ಪಿಟ್ಕೊಳ್ಳಿ. ಸುಖಾನ್ವೇಷಣೆ ಯಾವಾಗ್ಲೂ ಕೂಡ ಈ ಸುಖಾನ್ವೇಷಣೆ ತತ್ವದ ಮೇಲೆ ಕೆಲಸವನ್ನ ಮಾಡುತ್ತೆ. ಇಲ್ಲಿ ಸರಿ ತಪ್ಪುಗಳ ಒಂದು ಕಲ್ಪನೆನೂ ಕೂಡ ಮಕ್ಕಳಿಗೆ ಗೊತ್ತಿರಲ್ಲ. ಎಲ್ಲ ನನಗೋಸ್ಕರನೇ ಇರ್ತಕ್ಕಂಥ ಒಂದು ಭಾವನೆ ಇಲ್ಲಿ ಮಗುವಿಗೆ ಇರುತ್ತೆ. ಇಲ್ಲಿ ನಾನು ಎಂಬ ಭಾವನೆ ಇರುತ್ತೆ. ಹಾಗಾಗಿ ಇದನ್ನ ನಾವು ಈದ್ ಅಂತೇಳಿ ಕರಿತೀವಿ. ಇನ್ನು ಈಗೋ, ಅಹಂ ಅಂದ್ರೆ ಇಲ್ಲಿ ನಮ್ಗೆ ಸರಿ ತಪ್ಪುಗಳ
ಪರಿಕಲ್ಪನೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಇದು ವಾಸ್ತವಿಕತೆಯ ಹಂತ ಅಂತೇಳಿ ನಾವು ಕರಿತೀವಿ. ವಾಸ್ತವಿಕತೆಯ ಹಂತ ಅಂತ ಹೇಳಿ ಕರಿತೀವಿ. ಹಾಗೆ ತಾರ್ಕಿಕತೆಯ ತತ್ವನು ಕೂಡ ಇದು ಆಗಿದೆ, ನೆನ್ಪಿಟ್ಕೊಳ್ರಿ. ಯಾಕೆಂದ್ರೆ ಈಗ್ನಲ್ಲಿ ಏನಾಗುತ್ತೆ, ಈಗೋನಲ್ಲಿ ಸರಿ ಯಾವುದು ತಪ್ಪು ಯಾವುದು, ನಾನೇನ್ ಮಾಡ್ತಾ ಇದೀನಿ, ನೀನೇನ್ ಮಾಡ್ತಾ ಇದೀನಿ ಅನ್ನೋ ಒಂದು ವಾಸ್ತವ ಅಂದ್ರೆ ರಿಯಾಲಿಟಿ ಪ್ರಪಂಚದ ಬಗ್ಗೆ ಮಗುಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನೈತಿಕತೆ ಕಂಡು ಬರುವಂತ ಒಂದು ಹಂತನೇ ಸೂಪರ್ ಈಗೋ. ಎಕ್ಸಾಮ್ಸ್ ಅಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ, ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇರೋವಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ನೈತಿಕತೆ, ಇಲ್ಲಿ ನಾನು ಹೇಗ್ ಬಾಳ್ತಾ ಇದ್ದೀನಿ, ನನ್ ತಪ್ಪಿದೆನಾ ಅಥವಾ ಸರಿ ಇದೆನಾ ಅನ್ನೋ ಒಂದು ಅಂಶವನ್ನ ನಾನು ತಿಳ್ಕೊಳ್ತೀನಲ್ವಾ. ಸೊ ಅದನ್ನೇ ನಾವು ಏನಂತ ಕರೆದ್ವಿ ಅಂದ್ರೆ ನೈತಿಕತೆ ಅಂತೇಳಿ ಕರೆದ್ವಿ. ಓಕೆ, ಸೊ ಇಲ್ಲಿವರೆಗೂ ಕೂಡ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದೆ. ಇದೆಷ್ಟು ಜನಕ್ಕೆ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆಮೇಲೆ ಇದನ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಕಳಿಸಿರ್ತೀನಿ. ಈ ಒಂದು ಇದನ್ನ ಸಾಧ್ಯವಾದ್ರೆ ನೋಡುವಂತ ಪ್ರಯತ್ನ ಮಾಡಿ. ಜೊತೆಗೆ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಆಗುವಂತ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೋದು, ಟಿಇಟಿ ಜಾಯಿನ್ ಆಗ್ಬೋದು, VA ಕ್ಲಾಸಸ್ ಇದೆ, ಜಸ್ಟ್ GPS ಎಲ್ಲಾ ಕ್ಲಾಸಸ್ ಕೂಡ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆನೋ ಅವರು 821767 ಹಾಗೆ 0405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. 6361153623 ನಂಬರ್ ಕೂಡ ಇದೆ. ನೀವು ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗ್ತದೆ. ಥ್ಯಾಂಕ್ ಯು ಗಾಯ್ಸ್. ಮತ್ತೆ ಮುಂದಿನ ತರಗತಿಯಲ್ಲಿ ಬೇರೊಂದು ತರಗತಿ ಜೊತೆ ಭೇಟಿ ಆಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ.